ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೀಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂಕಾರಾಸನಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾಣೀಂಚ ವೃಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ಒಂದೇ ಪುಸ್ತಕಭಾಸಮಂಕುಶಿಧರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರ ಸಂಚಾರಿಣಿ ಲಲಿತಾಂಬಿಕಾಯ ನಮಃ ದುರ್ಗಾಂಬಿಕಾಯ ನಮಃ ಕ್ಷೇತ್ರಪಾಲಿನೇ ನಮಃ ಕ್ಷೇತ್ರೇಶೇ ನಮಃ ನವದುರ್ಗಾಯ ನಮಃ ತ್ರಿಕಾಲಗ್ನಸಂಪನ್ನೇ ನಮಃ ಭುವನೇಶ್ವರ್ಯೇ ನಮಃ ಲಲಿತಾ ರಾಜರಾಜೇಶ್ವರ್ಯೇ ನಮಃ ಹರಿಂಕಾರಾಸನಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾಣೀಂಚ ವೃಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ಒಂದೇ ಪುಸ್ತಕಭಾಸಮಂಕುಶಿಧರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರ ಸಂಚಾರಿಣಿ ಲಲಿತಾಂ ರಾಜರಾಜೇಶ್ವರಿ ಮಹಾಲಕ್ಷ್ಮೀರ ದೇವತಾಭ್ಯೋ ನಮೋ ನಮಃ. ಪದ್ಮಾನನೆ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತುತ್ಪಾದ ಪದ್ಮಂ ಮೈ ಸನ್ನಿಧತ್ಸ್ವ ಯಾಸಾ ಪದ್ಮಾಸನಸ್ಥಾ ವಿಪುಲಕಟಧರಿ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ಗೌರೀರ್ವಿಮಾಯ ಸಲಿಲಾ ನಿಕ್ಷತ್ತದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದಿ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪ್ರಮೇವ್ಯೋವನ್. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಮಹಾಲಕ್ಷ್ಮಿಯನ್ನು ತಮ್ಮ ತಮ್ಮ ವಾಸ್ತುಗೃಹದಲ್ಲೇ ನೆಲೆಸ್ಕೊಳ್ಬೇಕು, ಲಕ್ಷ್ಮಿಯ ಕೃಪಾಕಟಾಕ್ಷವನ್ನು ಪಡಿಬೇಕು, ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಸಹಿತ ಸುಖ ಸಂತೋಷ ನೆಮ್ಮದಿ ಸಿಗಬೇಕು ಅಂತ ಪ್ರತಿಯೊಬ್ಬರ ಚಿಂತನೆ, ಅದು ತಪ್ಪಲ್ಲ. ಅಂತಹದ್ರಲ್ಲಿ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ತಮ್ಮ ತಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ಇವತ್ತು ತಾವು ತೆಗೆದುಕೊಳ್ಳುವಂತಹ ನಿಲುವು ಅಥವಾ ಮಾಡುವಂತಹ ಕೈಂಕರ್ಯ ಎಲ್ಲವೂ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗಲಿ, ಭಗವತಿಯ ಅನುಗ್ರಹ ಉಂಟಾಗಲಿ. ಹಾಗೆ ಮತ್ತೊಮ್ಮೆ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳಿಗೂ ಬೆಳಗಿನ ಶುಭೋದಯಗಳನ್ನು ಹೇಳ್ತಾ, ಬರುವಂತಹ ಕಷ್ಟ ಕಾರ್ಪಣ್ಯಗಳು ಏನೇ ಇದ್ದರೂ, ಸಮಸ್ಯೆ ಎಂಬತಕ್ಕಂಥದ್ದು ಏನೇ ಇದ್ದರೂ ಎಲ್ಲವೂ ಸಹಿತ ಬೇಗ ದೂರ ಆಗಿ ಎಲ್ಲರ ಮುಖದಲ್ಲೂ ಒಂದು ಮಂದಹಾಸ ನಗುಮುಖ ಬರುವಂಥದ್ದಾಗಲಿ, ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಸ್ಥಿರ ಮಹಾಲಕ್ಷ್ಮಿ ನಿಲ್ಲಲಿ. ಹಾಗಾಗಿ ಹೆಣ್ಣು ಮಕ್ಕಳು ತಾಯಂದಿರು ತಾವು ಮಾಡುವಂತಹ ಕಾಯಕ ಯಾವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಚಿಂತನೆ ಮಾಡ್ತಿರ್ತೀರಿ, ಯಾವೆಲ್ಲ ವೃತ್ತಿ ಧರ್ಮದ ಅಭಿವೃದ್ಧಿಗಾಗಿ ತಾವು ಶ್ರಮಿಸ್ತಾ ಇರ್ತೀರಿ, ಯಾರೆಲ್ಲ ತಮ್ಮ ವಾಸ್ತುಗೃಹದಲ್ಲಿ ಒಂದು ಬದಲಾವಣೆ ತರಬೇಕು, ಏನಾದರೂ ಒಂದು ಹೊಸತನವನ್ನು ಕಾಣಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದೀರಿ, ಇವತ್ತು ನಿಮ್ಮ ಮನೋಕಾಮನೆಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ಬಹುದು. ಅಂತಹ ಅದ್ಭುತವಾದಂತಹ ಕಾಯಕ, ಅದ್ಭುತವಾದಂತಹ ತಿಥಿವಾರ ನಕ್ಷತ್ರ ಯೋಗಫಲ ಅಂತಕ್ಕಂಥದ್ದು ಇವತ್ತಿದೆ. ಇವತ್ತು ಯಾವುದೇ ಸಂಕಷ್ಟಗಳಿಗಾದರೂ ಒಂದು ಪರಿಹಾರವನ್ನು ಕಂಡುಕೊಳ್ಳಬಹುದು. ಕಷ್ಟಗಳಿಗೆ ಕಾರ್ಪಣ್ಯಗಳಿಗೆ ಒಂದಷ್ಟು ಪರಿಹಾರವನ್ನು ಕಂಡುಕೊಳ್ಳುವಂತಹ ಯೋಗಫಲ ಇವತ್ತಿನ ಭವಿಷ್ಯತ್ತಲ್ಲಿರೋದ್ರಿಂದ ಇವತ್ತು ನೀವು ಚಿಂತನೆ ಮಾಡಿದಷ್ಟು ಲಾಭವೇ ಇರಲಿ. ಅದರ ಮಧ್ಯದಲ್ಲಿ ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ ಎಂಬತಕ್ಕಂಥದ್ದು ಅದ್ಭುತವಾದಂಥ ಒಂದು ರತ್ನ. ಈ ರತ್ನವನ್ನು ಧರಿಸಿದರೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಅಥವಾ ವಾಸ್ತುಗೃಹದಲ್ಲಿರ್ತಕ್ಕಂಥ ಅಥವಾ ನಿಮ್ಮೊಳಗಿರುವಂತಹ ಒಂದು ನೆಗೆಟಿವಿಟಿನ ದೂರ ಮಾಡ್ಕೊಳ್ಬಹುದು. ಕೆಲವೊಮ್ಮೆ ರಸ್ತೆಯಲ್ಲಿ ನಡಿಬೇಕಾದ್ರೆ ಅಥವಾ ಮಾರ್ಗ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಕೆಲವಷ್ಟು ತಂತ್ರ ಮಂತ್ರ ಯಂತ್ರಗಳನ್ನು ಅವರ ಸ್ವಂತವಾಗಿರ್ತಕ್ಕಂಥ ಅವರ ಸಮಸ್ಯೆಗಳ ಪರಿಹಾರಕ್ಕಾಗಿ ಅದನ್ನು ರಸ್ತೆಗಳಲ್ಲಿ ತಂದು ಹಾಕಿರ್ತಾರೆ. ಗೊತ್ತಿದ್ದೋ ಗೊತ್ತಿಲ್ಲದಿರೋನೋ ದಾಟಿರ್ತೀವಿ, ತುಳಿದಿರ್ತೀವಿ. ಆ ಸಮಸ್ಯೆ ಎಂಬತಕ್ಕಂಥದ್ದು ನಮ್ಮ ಹೆಗಲೇರಿದಾಗ ಕಷ್ಟ ಎಂಬತಕ್ಕಂಥದ್ದು ಅರಿವಿಲ್ದಿರ ಮನೆ ಬಾಗಿಲು ಬರುತ್ತೆ. ಅಂತಹ ದೋಷಗಳಿಂದಲೂ ಸಹಿತ ಮುಕ್ತರಾಗ್ಬೋದು ದಿ ಡಿವೈನ್ ಸ್ಟಾರ್ ಪೆಂಡೆಂಟಿನಿಂದ. ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ ಎಂಬತಕ್ಕಂಥದ್ದು ಅದ್ಭುತವಾದಂಥ ರತ್ನ. ಇದು ಯಾರ ಹೃದಯ ಸಾಮ್ರಾಜ್ಯವನ್ನು ಆಳುತ್ತೋ ಎಲ್ಲರ ಕಷ್ಟಗಳೂ ಖಂಡಿತ ದೂರ ಆಗುತ್ತೆ. ಈಗಾಗಲೇ ಜಗಜ್ಜಾಹೀರಾತಾಗಿದೆ. ದಿ ಡಿವೈನ್ ಸ್ಟಾರ್ ಪೆಂಡೆಂಟನ್ನು ಧರಿಸಿ ವಿದ್ಯಾರ್ಥಿಗಳು ತನ್ನ ಜೀವನವನ್ನು ಅತ್ಯುತ್ತಮವಾಗಿ ಇಟ್ಕೊಂಡಿರ್ತಕ್ಕಂಥದ್ದು, ಉದ್ಯೋಗಕ್ಕೆ ಬರ್ತಕ್ಕಂಥವರು ಒಳ್ಳೆಯ ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣ್ತಿರ್ತಕ್ಕಂಥದ್ದು, ಕುಟುಂಬದಲ್ಲಿ ಒಂದು ನೆಮ್ಮದಿ ಸುಖ ಸಂತೋಷವನ್ನು ಸಿದ್ಧಿಪಡಿಸ್ಕೊಳ್ತಿರ್ತಕ್ಕಂಥದ್ದು, ಅಂತಹ ಅದ್ಭುತವಾದಂಥ ರತ್ನ ಎಲ್ಲರ ಕೈ ಸೇರುವಂಥದ್ದಾಗಲಿ, ಒಳ್ಳೆಯದಾಗಲಿ. ನಿಮ್ಮ ಪ್ರಾಂತ್ಯಗಳಲ್ಲಿರ್ತಕ್ಕಂಥ ಒಂದು ದೇವಿಯ ಸಾನ್ನಿಧ್ಯಕ್ಕೆ ಬಂದು ತಾಯಿಯನ್ನು ದರ್ಶನ ಮಾಡಿ ಹೋಗುವಂಥದ್ದು, ನಿಮ್ಮ ಕೆಲಸದ ಮಧ್ಯದಲ್ಲಿ ಇವತ್ತು ವಾಸ್ತುಗೃಹವನ್ನು ಶುದ್ಧಿ ಮಾಡಿ ಮನೆಯ ಮುಂದೆ ಸಾರಿಸಿ ಗೂಡಿಸಿ ಒಂದು ರಂಗೋಲಿಯನ್ನು ಹಾಕಿ ಲಕ್ಷಣವಾಗಿ ದೇವಿಯನ್ನು ಆರಾಧನೆ ಮಾಡತಕ್ಕಂಥ ಕಾಲ. ಯಾಕೆಂದರೆ ಸರ್ವಮಂಗಳೆಯನ್ನು, ಭಗವತಿಯನ್ನು ತಾವು ಏನು ಸಂಕಲ್ಪ ಮಾಡಿದ್ರೂ ದೇವರ ಆರಾಧನೆ ಆಗಬೇಕು, ಸರ್ವಮಂಗಳೆಯ ಒಂದು ಅನುಗ್ರಹ ಸಿಗಬೇಕು. ಹಾಗೆ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಇವತ್ತು ಏನು ಹೇಳ್ತಾರೋ ಅದನ್ನು ಎಲ್ಲರೂ ಪಾಲನೆ ಮಾಡಬೇಕು. ಯಾವ ವಾಸ್ತುವಿನಲ್ಲಿ ಸದಾಕಾಲ ನಗುಮುಖ ತುಂಬಿರುತ್ತೋ, ಹಸನ್ಮುಖಿತನ ಇರುತ್ತೋ, ಯಾವ ವಾಸ್ತುವಲ್ಲಿ ಕಣ್ಣೀರು ಹಾಕೋದನ್ನು ಬಿಟ್ಟು ಎಲ್ಲರೂ ನಗನಗ್ತಾ ಇರಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತಾರೋ ಆ ಕುಟುಂಬ ಲಕ್ಷ್ಮಿಯ ಕೃಪೆಯಿಂದ ತುಂಬಿ ತುಳುಕುತ್ತೆ. ಜೊತೆಗೆ ಕುಟುಂಬದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು, ಸ್ತ್ರೀಯರು ಚಿಕ್ಕ ಚಿಕ್ಕ ವಿಷಯಕ್ಕೂ ಸಹಿತ ಕಣ್ಣೀರು ಹಾಕಬಾರ್ದು. ಹಾಗೆ ಮನೆಯಲ್ಲಿರ್ತಕ್ಕಂಥ ಅಣ್ಣ ತಮ್ಮಂದಿರು, ಪುರುಷರು ಯಾರೆಲ್ಲ ಇದ್ದಿರಲ್ಲ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಹೆಣ್ಣು ಮಕ್ಕಳನ್ನು, ನಿಮ್ಮ ಮನೆ ಮಗಳಾಗಿರಲಿ ಅಥವಾ ನಿಮ್ಮ ಮಡದಿ ಆಗಿರಲಿ, ನಿಮ್ಮ ತಾಯಿ ಆಗಿರಲಿ, ಯಾರಾದರೂ ಸರಿಯೇ, ಒಟ್ಟಾರೆ ಆ ಹೆಣ್ಣು ಮಕ್ಕಳನ್ನು ಕಣ್ಣೀರು ಹಾಕಿಸಿದ್ರೆ ಅದು ಸಮಂಜಸವಲ್ಲ, ಅದು ಶಾಸ್ತ್ರಬದ್ಧವಲ್ಲ. ಜೊತೆಗೆ ಒಂದಲ್ಲ ಒಂಥರ ಸಮಸ್ಯೆಗೀಡಾಗುತ್ತೆ. ಗೊತ್ತಿದ್ದೋ ಗೊತ್ತಿಲ್ಲದಿರೋ ನಾವು ಪಾತಾಳಕ್ಕೆ ಬೀಳ್ತೀವಿ ಅಂದರೆ
ನಾವು ಮಾಡುವಂತಹ ಇಂಥ ತಪ್ಪುಗಳಿಂದ. ಸಾಧ್ಯವಾದಷ್ಟು ಕೆಲವಷ್ಟು ತಪ್ಪುಗಳನ್ನು ಕೆಲವಷ್ಟು ವಾಸ್ತುಗುರುಗಳಲ್ಲಿ ನಿತ್ಯ ನಿರಂತರ ಮಾಡಿಕೊಂಡು ಬರ್ತಾನೇ ಇದ್ದೀರಿ. ಹಾಗಾಗಿ ಸಮಸ್ಯೆ ನಾನು ಅಭಿವೃದ್ಧಿ ಆಗ್ತಿಲ್ಲ ಎಂಬತಕ್ಕಂಥ ಮಾತು, ಇದೊಂದು ಧ್ವನಿ ಬಹಳಷ್ಟು ಇದೆ. ಆದರೆ ಇರ್ತಕ್ಕಂಥ ಸಮಸ್ಯೆಗಳನ್ನು ಹೇಗೆ ಹೊಡೆದೊಡಿಸ್ಬೇಕು, ಎಲ್ಲಿ ತಪ್ಪಾಗ್ತಾ ಇದೆ, ಯಾರಿಂದ ತಪ್ಪಾಗ್ತಾ ಇದೆ, ಎಲ್ಲಿ ನಮ್ಮ ಮನಸ್ಸಿಗೆ ಅಸಮಾಧಾನದ ಸನ್ನಿವೇಶಗಳಾಗ್ತದೆ, ಅದಕ್ಕೆ ನಾವೆಲ್ಲಿ ಪ್ರೋತ್ಸಾಹಿಸ್ತಾ ಇದ್ದೀವಿ ಎಂಬತಕ್ಕಂಥದ್ದನ್ನು ಅರ್ಥ ನಾವು ಮುಂದೆ ನಡಿಬೇಕು. ಇದು ಅರಿವಿಲ್ಲ ಅಂದರೆ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟು ಬುತ್ತಿ ಆಗುತ್ತೆ. ಇವತ್ತು ನಡೀತಿರ್ತಕ್ಕಂಥದ್ದು ತುಂಬ ಕುಟುಂಬಗಳಲ್ಲಿ ಇದೆ ನೋಡಿ. ದಾಂಪತ್ಯ ಗಂಡ ಹೆಂಡತಿಯರ ಮಧ್ಯದಲ್ಲಿರಬೇಕಾದಂಥ ವಿಚಾರ ಬೀದಿಗೆ ಬಿದ್ದು 4 ಜನ ಕೂತ್ಕೊಂಡು ಅದನ್ನು ಎಂಜಾಯ್ ಮಾಡುವಂಥದ್ದು, ನೋಡುವಂಥದ್ದು, ಅಥವಾ ಆ 4 ಜನ ಅದಕ್ಕೆ ಇನ್ನೇನು ಪಾಠ ಪ್ರವಚನ ಮಾಡತಕ್ಕಂಥದ್ದು ಆದರೆ ಸಂಸಾರದ ಗುಟ್ಟು ವ್ಯಾಧಿರೆಟ್ಟು ಅಂತ ಹೇಳ್ತಾರೆ. ಇವತ್ತು ಹಿಂದೆಲ್ಲ ಸಂಸಾರದಲ್ಲಿ ಏನಾದರೂ ಸಮಸ್ಯೆ ಅಂತ ಬಂದರೆ ಗಂಡ ಹೆಂಡತಿ ನಿಮ್ಮಿಬ್ಬರಲ್ಲೇ ಅಡ್ಜಸ್ಟ್ಮೆಂಟ್ ಆಗಬೇಕು, ನೀವಿಬ್ಬರೇ ಅದನ್ನು ಅನ್ಯೋನ್ಯತೆಯಿಂದ ಸರಿಪಡಿಸ್ಕೋಬೇಕಾಗಿತ್ತು. ಇವತ್ತು ಗಂಡ ಹೆಂಡತಿಯರ ಜಗಳ ಹಿಂದೆ ಇದ್ದಂಥ ಶಾಸ್ತ್ರ ಇತ್ತಲ್ಲ, ಗಂಡ ಹೆಂಡತಿಯರ ಜಗಳ ಉಂಡು ಮಲಗುವ ತನಕ ಅಂತ. ಏನೇ ಇದ್ದರೂ ಇವತ್ತು ಮುಗಿದು ಹೋಗಬೇಕು. ರಾತ್ರಿ ಮಲಗಿ ಬೆಳಗ್ಗೆ ಎದ್ದೇಳೋಷ್ಟರೊಳಗೆ ಇಬ್ಬರಲ್ಲಿರುವಂತಹ ಕಲ್ಮಶ ದೂರ ಆಗಿ ಶಾಂತಿ ಸಮಾಧಾನವಾಗಿ ಇರಬೇಕಿತ್ತು. ಆದರೆ ಇವತ್ತು ರಸ್ತೆಗೆ ಬರ್ತಾ ಇದೆ. ಮಲಗೋದ್ರಿಂದ ಹಿಡಿದು ಊಟ ಮಾಡೋ ತನಕ, ದಿನಸಿ ಪದಾರ್ಥ ಇದೇ ಇಲ್ಲ ಅಂತ ತಿಳ್ಕೊಳ್ಳೋ ತನಕ, ಏನೇ ಆದರೂ ಬಾಂಧವ್ಯವಿಲ್ದಿರ, ಬಂಧುತ್ವವಿಲ್ದಿರ, ದಾಂಪತ್ಯಕ್ಕಿರ್ತಕ್ಕಂಥ ಆ ವರ್ಚಸ್ಸನ್ನು ಹಾಳು ಮಾಡುವಂಥ ಪರಿಸ್ಥಿತಿ ಇವತ್ತಿನ ಜನಾಂಗ ಎತ್ಕೊಳ್ತಾ ಇದೆ ಕೈಗೆ. ಇದು ಮಾರಕ. ಮುಂಬರ್ತಕ್ಕಂಥ ದಿನಗಳಲ್ಲಿ ಅವ್ರು ಮಾಡಿದ್ದನ್ನೇ ನಾವ್ಯಾಕೆ ಮಾಡಬಾರ್ದು ಅಂತ ಇನ್ನೂ 4 ಜನ ಇದ್ದರೆ 400 ಆಗಿ 40,000 ಜನಕ್ಕೆ ಬರುತ್ತೆ. ಈಗಲೇ ಕೋರ್ಟುಗಳ ಕಡೆ ಹೊರಟ್ರೆ ಡೈವರ್ಸ್ ಎಂಬತಕ್ಕಂಥ ಪದ ತುಂಬಿ ತುಳುಕ್ತಾ ಇದೆ. ಇಂತಹದರಲ್ಲಿ ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ಬಹುಶಃ ತಂದೆ ತಾಯಂದರಿಗೆ ಮದುವೆ ಖರ್ಚು ಉಳಿಸ್ಬೋದಕ್ಕೆ ಏನಾದರೂ ಈ ಮಕ್ಕಳು ಮಾಡ್ತಿದ್ದಾರೋ ಏನೋ. ಮದುವೆ ಖರ್ಚು ಉಳಿದ್ರೆ ಪರವಾಗಿಲ್ಲ, ಆ ಖರ್ಚು ಅವ್ರ ಅಕೌಂಟ್ಗೆ ಹಾಕಿಸ್ಕೊಂಡು ನೆಮ್ಮದಿಯಾಗಿ ನಿಮ್ಮ ಜೀವನ ನೀವು ಮಾಡ್ಕೊಳ್ಳಿ ಅಂತ ಬಿಡ್ಬೋದೇನೋ. ಬಹಳ ಕಷ್ಟ ಆಗುತ್ತೆ, ಬಹಳ ನೋವಾಗುತ್ತೆ. ಯಾಕೆಂದರೆ ಪ್ರತಿಯೊಬ್ಬ ತಂದೆ ತಾಯಿ ತನ್ನ ಮನೆ ಮಕ್ಕಳನ್ನು ಒಂದು ಕುಟುಂಬಕ್ಕೆ ಸೇರಿಸೋದಕ್ಕೆ ಏನು ಕಷ್ಟಪಡ್ತಾರೆ, ಏನು ನೋವು ಅನುಭವಿಸ್ತಾರೆ. ವರ ಸೆಟ್ಟಾಗಿಲ್ಲ ಅಂದರೆ ಹುಡುಕಾಟ, ವಧು ಸೆಟ್ಟಾಗಿಲ್ಲ ಅಂದರೆ ಹುಡುಕಾಟ, ಜೊತೆಗೆ ಮದುವೆ ಮಾಡಬೇಕಾದ್ರೆ ಸಾಲ ಮಾಡಿರ್ತಕ್ಕಂಥ ಮದುವೆ ಇನ್ನೂ ಬಡ್ಡಿಗಳು ಕಟ್ಕೊಂಡು ಸಾಲನೇ ಇರ್ತಾರೆ. ಆಗಲೇ ಅವ್ರ ಮನೆ ಬಾಗಿಲು ಬಂದುಬಿಟ್ಟಿರ್ತಾರೆ, ಅಥವಾ ಅವ್ರು ಗಲಾಟೆ ಮಾಡ್ಕೊಂಡು ಬೀದಿಗೆ ಬಿದ್ದಿರ್ತಾರೆ. ಇಂತಹ ಪರಿಸ್ಥಿತಿ ಎದುರಾಗ್ತದೆ. ಎಲ್ಲರ ಕುಟುಂಬದಲ್ಲೂ ನಗುಮುಖ ಇದ್ದರೆ ಲಕ್ಷ್ಮೀ ನೆಲೆಸ್ತಾಳೆ. ಯಾವಾಗೂ ಗೋಳಾಡಿಸ್ತಕ್ಕಂಥದ್ದು ಅಳುವಂಥದ್ದು ಮಾಡಿದ್ರೆ ಇಲ್ಲದಂತಹ ದಾರಿದ್ರ್ಯ ಲಕ್ಷ್ಮಿ ತಾಂಡವಾಡ್ತಾಳೆ ವಾಸ್ತುಗೃಹದಲ್ಲಿ. ಎಚ್ಚರಿಕೆ ಇರಲಿ, ಜೋಪಾನ ಇರಲಿ, ಒಳ್ಳೆಯದಾಗಲಿ. ಭಗವತಿಯ ಪ್ರಾರ್ಥನೆ, ಸರ್ವಮಂಗಳೆಯ ಆರಾಧನೆ, ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ಒಂದು ಕುಟುಂಬದಲ್ಲಿರಬೇಕಾಗಿರ್ತಕ್ಕಂಥ ರೀತಿ ನೀತಿಗಳನ್ನು ಮರೆತು ನಾವು ರಸ್ತೆಗೆ ಇಳಿತೀವಿ, ಬೀದಿಗೆ ಬರ್ತೀವಿ ಅಂದರೆ ಅದು ನಿಜಕ್ಕೂ ಸಮಂಜಸ ಅಲ್ಲ. ಪ್ರತಿಯೊಂದು ಕುಟುಂಬದಲ್ಲೂ ಅವರವ್ರದ್ದೇ ಆದಂತಹ ಒಂದಷ್ಟು ಧರ್ಮ ಇರುತ್ತೆ, ಅವರವ್ರದ್ದೇ ಆದಂತಹ ಒಂದಷ್ಟು ಮರ್ಯಾದೆಗಳಿರುತ್ತೆ. ನೋಡಿ, ಮನೆಯಲ್ಲಿ ಒಂದು ಮದುವೆ ಆಗೋ ತನಕ ಆ ಕುಟುಂಬದ ಮರ್ಯಾದೆಯನ್ನು ಬಹಳ ಜೋಪಾನವಾಗಿ ಕಾಪಾಡ್ಕೊಂಡಿರ್ತಾರೆ. ನಾನಿವತ್ತು ಈ ಮಾತು ಹೇಳೋದು ಒಂದಷ್ಟು ಜನಗಳಿಗೆ ಮನಸ್ಸಿಗೆ ನೋವು ಉಂಟಾಗ್ಬೋದು, ಒಂದಷ್ಟು ಜನಗಳಿಗೆ ಇದೊಂಥರ ಪರಿಸ್ಥಿತಿ ಹೇಗಾಯಿತೋ ಅನ್ನೋದನ್ನು ತಿಳ್ಕೊಳ್ಬೇಕಾದಂಥ ಪರಿಸ್ಥಿತಿಯೂ ಎದುರಾಗ್ಬೋದು. ಆದರೆ ಒಂದಂತೂ ಸತ್ಯ, ಒಂದು ಕುಟುಂಬದ ನೆಮ್ಮದಿಯನ್ನು, ಕುಟುಂಬದಲ್ಲಿರ್ತಕ್ಕಂತಹ ಕಲಹಗಳನ್ನು, ಕುಟುಂಬದಲ್ಲಿರ್ತಕ್ಕಂಥ ಒಂದಷ್ಟು ರಹಸ್ಯವನ್ನು, ತನ್ನ ಮರ್ಯಾದೆಯನ್ನು, ತನ್ನ ಕುಟುಂಬದ ಮರ್ಯಾದೆ ಇರುತ್ತಲ್ಲ, ಅದು ಯಾವತ್ತಿಗೂ ಬೀದಿಗೆ ಬಿದ್ದಿರೋದಿಲ್ಲ. ಆ ಮನೇಲಿ ಗಂಜಿ ಕುಡಿತಾರೋ, ಅಂಬ್ಲಿ ಕುಡಿತಾರೋ, ಏನಿರ್ತಾರೋ, ಉಪವಾಸ ಮಲ್ಕೊಳ್ತಾರೋ, ಮನೆ ಹೇಗಿರುತ್ತೋ ಅದು ಯಾವುದು ಬೀದಿಗೆ ಬಂದಿರಲ್ಲ. ಆದರೆ ಮನೆಗೊಂದು ಮದುವೆ ಅಂತ ಆದಮೇಲೆ ಆ ಕುಟುಂಬ ಬೀದಿಗೆ ಬೀಳುವಂತಹ ಪರಿಸ್ಥಿತಿ ಆಗ್ತಾ ಇದೆಯಲ್ಲ, ಇತ್ತೀಚಿನ ದಿನಗಳಲ್ಲಿ ತುಂಬ ಆಗೋಗ್ತಾ ಇದೆ. ಅಂತಹ ಕುಟುಂಬಗಳು ಒಂದು ಮದುವೆ ಮನೆಗೆ ಬರೋಂಗಿಲ್ಲ, ಒಂದು ಉಪನಯನಕ್ಕೆ ಬರೋಂಗಿಲ್ಲ, ಒಂದು ಗೃಹಪ್ರವೇಶಕ್ಕೆ ಬರೋಂಗಿಲ್ಲ, ಅಥವಾ 4 ಜನ ಸ್ನೇಹಿತರ ಮಧ್ಯೆ ಸೇರೋಂಗಿಲ್ಲ, ಅಥವಾ ಬೆಳಗ್ಗೆ ಎದ್ದು ವಾಕಿಂಗ್ ಅಂತ ಹೋಗ್ತಾರಲ್ಲ ಒಂದಷ್ಟು ಜನ ವಯಸ್ಸಾದಂಥ ಹಿರಿಯರು, ಆ ಹಿರಿಯರ ಮಧ್ಯದಲ್ಲಿ ಇವರೊಬ್ಬರು ಹಿರಿಯರು ಹೋದರೆ ಸಾಕು, ಅವ್ರು ನೋಡೋ ದೃಷ್ಟಿನೇ ಬೇರೆ. ಆದರೆ ಒಳಗಡೆ ಇರೋ ಸಮಸ್ಯೆ ಯಾರಿಗೆ ಅರ್ಥ ಆಗುತ್ತೆ? ಇಲ್ಲಿ ಹೆಣ್ಮಕ್ಳ ಸಮಸ್ಯೆ ಆಗಿರ್ಬೋದು, ಗಂಡು ಮಕ್ಕಳ ಸಮಸ್ಯೆ ಆಗಿರ್ಬೋದು, ಸಮಸ್ಯೆ ಅಂತೂ ಇಬ್ಬರಿಂದಲೂ ಪ್ರಾರಂಭ ಆಗಿರುತ್ತೆ. ಮದುವೆ ಇಷ್ಟ ಇದ್ದು ಮದುವೆ ಆಗಿರ್ತಾರೋ, ಅಥವಾ ಕಷ್ಟವಾಗಿ ಮದುವೆ ಆಗ್ತಾರೋ, ಅಥವಾ ಮನೇಲಿ ಒಪ್ಪಿದಾರಲ್ಲ, ಮನೇಲಿ ಹೇಳ್ತಾರಲ್ಲ ಅಂತ ಬಲವಂತಕ್ಕೆ ಮದುವೆ ಆಗ್ತಾರೋ, ಅಥವಾ ಮದುವೆ ಆದಮೇಲೆ ತಮಗೆ ಈ ಜೀವನ ಬೇಡ ಅಂತ ಆ ಮದುವೆ ಆದಂಥ ಮೊದಲನೇ ಕ್ಷಣಗಳೇ ಅನ್ನಿಸ್ಬಿಟ್ರೆ ಅದರಿಂದ ಹೇಗೆ ತಪ್ಪಿಸ್ಕೊಳ್ಳೋದು? ಆಗ ಹೊಸಥರ ಬದುಕನ್ನು ಕಟ್ಕೊಳ್ಳೋಕೆ ಶುರು ಮಾಡ್ತಾರೆ. ಆ ಹೊಸಥರ ಬದುಕನ್ನು ಈ ಮನೇಲಿ ಇಟ್ಕೊಂಡು ಕಟ್ಕೊಳ್ಳುವಾಗ ಈ ಮನೆ ಹೇಗೆ ಒಪ್ಕೊಳ್ಳುತ್ತೆ? ಆಗ ಈ ಮನೆ ಒಪ್ಪೋದಿಲ್ಲ. ಯಾವಾಗ ಮನೆ ನಿಮಗೆ ಸಹಕರಿಸೋದಿಲ್ವೋ ಆಗ ಶುರುವಾಗುತ್ತೆ ಅಲ್ಲಿ ವ್ಯಾಜ್ಯಗಳು. ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗದಿರ ಇರ್ತಕ್ಕಂಥದ್ದು. 4 ಗೋಡೆ ಮಧ್ಯದಲ್ಲಿರಬೇಕಾದಂಥ ಸಂಸಾರ ವ್ಯಾಧಿರೆಟ್ಟು ಆ ಸಂಸಾರದ ರಹಸ್ಯಗಳು ಎಲ್ಲ ಬೀದಿಗೆ ಬೀಳುತ್ತೆ. ಎಷ್ಟೋ ಕುಟುಂಬಗಳಲ್ಲಿ ಇವತ್ತಿನ ದಿವಸ ಭಾಳಷ್ಟು ನೆಮ್ಮದಿಯುತವಾಗಿದ್ದಂಥ ಪರಿಸ್ಥಿತಿಗಳು ಇವತ್ತು ಹಾಳಾಗಿ ಹೋಗ್ತಾ ಇದೆ. ಮೊದಲು
ಈ ಮಕ್ಕಳಿಗೆ ಮದುವೆ ಅಂತ ಇದೆಯಲ್ಲ, ಮಕ್ಕಳಿಗೆ ಮದುವೆ ಮಾಡಬೇಕಾದ್ರೆ ಒಂದನ್ನು 10 ಸರ್ತಿ ಕೂಡಿಸ್ಕೊಂಡು ಮಾತಾಡಿ. ಹೆಣ್ಮಕ್ಳನ್ನೂ ಮಾತಾಡಿ, ಗಂಡು ಮಕ್ಕಳನ್ನೂ ಮಾತಾಡಿ. ಇಲ್ಲಿ ನಾನು ಒಬ್ಬರನ್ನೇ ಹೇಳ್ತಿಲ್ಲ, ಒಬ್ಬರು ವಿಚಾರ ಮಾತಾಡ್ತಾ ಇಲ್ಲ. ಹೆಣ್ಣಾಗಲಿ ಗಂಡಾಗಲಿ ಸರಿಯಾದ ರೀತಿ ಒಪ್ಕೊಳ್ಬೇಕು. ವ್ಯವಸ್ಥಿತವಾದ ರೀತಿ ಒಂದನ್ನು 10 ಬಾರಿ ಚಿಂತನೆ ಮಾಡಿ ಸರಿ ಅನಿಸಿದ್ರೆ ಮಾತ್ರ. ನಿಮಗೆ ಸರಿ ಇದ್ದು ಮದುವೆ ಮಾಡ್ಕೊಳ್ಳೋರ್ಗೂ ಸರಿ ಇರಬೇಕು, ಮದುವೆ ಮಾಡಿಸೋರು ಅದರ ಬಗ್ಗೆ ಯೋಚನೆ ಮಾಡಬೇಕು. ಎರಡೂ ಆಲೋಚನೆ ಮಾಡದಿರ ದುಡುಕಿ ತೀರ್ಮಾನ ತಂದುಕೊಂಡ್ರೆ ಆ ಕುಟುಂಬದಲ್ಲಿ ರವರವರ್ ನರಕ ಶುರುವಾಗ್ಬಿಡುತ್ತೆ. ಅಲ್ಲಿವರೆಗೂ ಆ ಕುಟುಂಬ ಗಂಜಿ ಕುಡಿದು ಅಂಬ್ಲಿ ಕುಡಿದು ಇವತ್ತೇನೂ ಗತಿ ಇಲ್ಲ ಅಂದರೆ ಮನೆಯಲ್ಲಿ ಹಾಸಿಗೆಯಲ್ಲಿ ಒಂದು ಲೋಟ ನೀರು ಕುಡಿದು ಹಾಗೆ ಮಲ್ಕೊಳ್ಳೋರಿದ್ದಾರೆ. ಆದರೆ ಇಂಥದ್ದೊಂದು ಸಂಸಾರದಲ್ಲಿ ಒಂದು ಹೊಸಬರು ಸೇರಿಕೊಂಡ್ರೆ ಈ ಕಡೆಯಿಂದಲೂ ಆ ಕಡೆಯಿಂದಲೂ ಒಟ್ಟಾರೆ ಒಂದು ಸಂಸಾರ ಅಂತಾಗಿ ಒಂದೆರಡು ಸಂಬಂಧಗಳು, 2 ಕುಟುಂಬ ಒಂದು ಕಡೆ ಸೇರಿತು ಅಂದರೆ 2 ಕುಟುಂಬದಲ್ಲೂ ನರಕ ಪ್ರಾರಂಭ ಆಗುತ್ತೆ. ಈ ನರಕ ಪ್ರಾರಂಭ ಆಗಿರ್ತಕ್ಕಂತಹ ಕುಟುಂಬಗಳು ಇವತ್ತಿಗೆ ಲೆಕ್ಕವಿಲ್ಲದಷ್ಟು. ಪ್ರತಿ ಊರು, ಪ್ರತಿ ತಾಲೂಕು, ಪ್ರತಿ ಗ್ರಾಮದಲ್ಲಿ ಹೋಗಿ ಇಂತಹ ಕುಟುಂಬಗಳು ಸಾಕಷ್ಟು ಇದೆ. ತನ್ನ ತವರಲ್ಲೇ ಇದ್ದಂಗೆ ತಾನು ಅಲ್ಲಿದ್ದಂಗೆ ಇರಬೇಕು ಅಂತ ಯೋಚನೆ ಮಾಡುವಂಥ ಹೆಣ್ಣು ಮಕ್ಕಳು, ಅಥವಾ ಅದನ್ನೆಲ್ಲವನ್ನು ಮರೆತು ಇದು ನನ್ನ ಕುಟುಂಬ ಅಂತ ಬಂದಾಗ ಈ ಮನೆಯಲ್ಲ ಹೆಣ್ಣುಮಕ್ಕಳನ್ನು ಬಾಳಿಸ್ದಿರ ಇರ್ತಕ್ಕಂಥದ್ದು. ಇಲ್ಲಿ ಎರಡೂ ಇದೆ ನೋಡಿ. ಈಗ 2 ಕೈ ಸೇರಿದ್ರೆ ಚಪ್ಪಾಳೆ ಶಬ್ದ ಬರುತ್ತೆ, ಬರೀ ಒಂದು ಕೈ ಹಿಂಗೆ ಬೀಸಿದ್ರೆ ಶಬ್ದ ಬರೋದಿಲ್ಲ. ಹಾಗಾಗಿ ಅಲ್ಲಿ ಸಮಸ್ಯೆ ನರಕ ಶುರುವಾಗಬೇಕಾದ್ರೆ ಮನೆಯಲ್ಲಿರ್ತಕ್ಕಂಥವ್ರು ನಾವು ಸೇರ್ತೀವಿ, ಅವರು ಸೇರ್ತಾರೆ. ಇಬ್ಬರು ಸೇರಿ ಮಾಡಿದಾಗ ಅಲ್ಲಿ ಘರ್ಷಣೆ ಶುರುವಾಗುತ್ತೆ, ಅದು ಬೀದಿಗೆ ಬೀಳುತ್ತೆ. ಬೀದಿಗೆ ಬಿದ್ದಾಗ 4 ಜನಕ್ಕೆ ಒಂಥರ ಆ ಕ್ಷಣದ ನೆಮ್ಮದಿ ಸುಖ ಸಿಕ್ಕತ್ತೆ. ಯಾಕೆಂದರೆ ಹೇಳುವವರ ಮಾತುಗಳನ್ನು ಕೇಳಿ ಆ ಮನೇಲಾಗೋ ಗಲಾಟೆಯನ್ನು ನೋಡಿ ಒಂದು ಕಡೆ ಮಾತ್ರ ಕಣ್ಣೀರು ಹಾಕಿ 10 ಕಡೆ ಅದರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿ ಆ ಸಂಸಾರವನ್ನು ಬೀದಿಗೆ ತರುವಂಥ ಕೆಲಸ, ಅದಕ್ಕೆ ಅಂತ ಕಾಯುವಂಥ ಜನ ಸಾಕಷ್ಟು ಜನ ಇದ್ದಾರೆ. ಇದನ್ನು ಅರ್ಥ ಮಾಡಿಕೊಂಡು ಸಂಸಾರದಲ್ಲಿ ಇರಬೇಕಾಗಿರ್ತಕ್ಕಂಥ ರೀತಿಗಳನ್ನು ಅರ್ಥ ಮಾಡ್ಕೊಳ್ಳಿ. ನಾವು ಎಲ್ಲೆಲ್ಲಿ ಎಡುತ್ತಾ ಇದ್ದೀವಿ ಮೊದಲು ಅದನ್ನು ಸರಿಪಡಿಸ್ಕೊಳ್ಳಿ. ಎಡವಿದ್ದಾಗೋಗ್ಬಿಟ್ಟಿದೆ ಅದನ್ನು ಕೂತು ಮಾತಾಡ್ಕೊಳ್ಳಿ. ಮೊದಲು ಮದುವೆಗೆ ಮುನ್ನ 2 ಕುಟುಂಬಗಳು ಒಂದನ್ನು 10 ಸರ್ತಿ ಮಾತಾಡಿ, ದುಡುಕಬೇಡಿ. ಹುಡುಗ ಹುಡುಗಿ ಒಪ್ಪಿದ್ರು ನಾವು ಮದುವೆ ಮಾಡಿಬಿಡೋಣ, ಅದು ಬೇಡ. ಹುಡುಗ ಹುಡುಗಿ ಒಪ್ಪಿದ್ರು ಸಹಿತ ಆ ಹುಡುಗ ಹುಡುಗಿಯನ್ನೇ ವಧುವರರನ್ನು 4 ಸತಿ ಕೂಡಿಸ್ಕೊಂಡು ಮಾತಾಡಿ. ನಾಳೆ ನೀವು ಯಾವುದೇ ಕಾರಣಕ್ಕೂ ನಿಮ್ಮಲ್ಲಿ ಅಸಮಾಧಾನ ಬರಬಾರ್ದು, ನಿಮ್ಮಲ್ಲಿ ಸಮಾಧಾನವಾಗೇ ಇರಬೇಕು. ಏನೇ ಬಂದರೂ ಕಷ್ಟ ಸುಖಗಳು ಏನೇ ಆದರೂ ನೀವು ಹೊಂದ್ಕೊಂಡು ಹೋಗಬೇಕು. ಗಂಡ ಹೆಂಡರ ಜಗಳ ಉಂಡು ಮಲಗುವ ತನಕ ಅಂತ ನೀವು ಏನೇ ಜಗಳ ಆಡಿದ್ರೂ ಆ ರಾತ್ರಿಗೆ ಸರಿ ಹೋಗಬೇಕು. ಇದೆಲ್ಲವನ್ನೂ ಸಹಿತ ನೀವು ಕಟ್ಟುನಿಟ್ಟಾಗಿ ಮಾತಾಡ್ದಿರ ಇದ್ದರೆ, ಮಾತಾಡಿದ್ರೂ ನಡೆಯುತ್ತೆ. ಅಟ್ಲೀಸ್ಟ್ ಆ ಮಾತಾಡಿದ್ರೆ ನೋಡಿ, ಅವತ್ತೇ ನಮ್ಮನ್ನು 10 ಸರ್ತಿ ಕೇಳಿದ್ರಲ್ಲ, ನಾವು ಒಪ್ಕೊಂಡಿದ್ದೀವಲ್ಲ, ಇವತ್ತು ನಾವು ಯಾಕೆ ಈ ವ್ಯಾಜ್ಯವನ್ನು ಹೊರಗಡೆ ತೊಗೊಂಡೋಗ್ಬೇಕು ಅಂತ ಎಲ್ಲೋ ಒಂದಿಷ್ಟು ಮಟ್ಟಿಗಾದರೂ ಒಂದಿಷ್ಟು ಸರು ಹೋಗ್ಬೋದೇನೋ. ಅದನ್ನು ಹೊರತುಪಡಿಸಿ ಏನೋ ದೊಡ್ಡವರು ನಮ್ಮ ಇಷ್ಟದ ಪ್ರಕಾರ ನಾವು ಮನೆ ಮಕ್ಕಳಿಗೆ ಮದುವೆ ಮಾಡಿಬಿಟ್ರೆ ಸಮಸ್ಯೆ ಅಲ್ಲೇ ಪ್ರಾರಂಭ. ಚೆನ್ನಾಗಿದ್ದಂಥ ಕುಟುಂಬ ನೋಡಿ ಇತ್ತೀಚಿನ ದಿನಗಳಲ್ಲಿ, ಆದರೆ ಈಗ ಸ್ವಲ್ಪ ಕಡಿಮೆ ಆಗಿದೆ. ಆದರೂ ಹಿಂದಿನ ಪದ್ಧತಿಗಳಿಗೂ ಇವತ್ತಿನ ಪದ್ಧತಿಗಳಿಗೂ ಈ ಮಧ್ಯೆ ಆದಂಥದ್ದಕ್ಕೂ ಸಾಕಷ್ಟು ವ್ಯತ್ಯಾಸಗಳಿದೆ. ಕುಟುಂಬದಲ್ಲೊಂದು ಸಮಸ್ಯೆ ಅಂತ ಬಂದಾಗ ಆ ಸಮಸ್ಯೆಯನ್ನು ಹೊರಗಡೆ ಓಡಿಸೋದಕ್ಕೋಸ್ಕರ ಯಾರೆಲ್ಲ ಪನಿಷ್ಮೆಂಟ್ ಅನುಭವಿಸ್ಬೇಕಾಗಿತ್ತು? ಸಂಬಂಧಗಳೇ ಇಲ್ದಿರತಕ್ಕಂಥವ್ರಿಗೆಲ್ಲ ಸಂಬಂಧ ಕಟ್ಟೋ ಮಟ್ಟಿಗೆ ಬಂತು. ಒಂದು ಕುಟುಂಬದಲ್ಲಿರ್ತಕ್ಕಂತಹ 6 ಜನ ಇದ್ದರೆ ಮನೆಗೆ ಬಂದ ಹೆಣ್ಣು ಮಗಳು ಅದನ್ನು ಕಾನೂನಾತ್ಮಕವಾಗಿ ತೆಗೆದುಕೊಂಡು ಹೋಗಬೇಕಾದ್ರೆ ಬರೀ ಗಂಡ ಒಬ್ಬ ತೊಂದರೆ ಕೊಡ್ತಿದ್ದ, ಅತ್ತೆ ಮಾವ ತೊಂದರೆ ಕೊಡ್ತಿದ್ರು ಅಂದರೆ ಸಾಲದು. ಅದಕ್ಕೆ ವಿದ್ಯಾವಂತರು ಹೇಳ್ಕೊಡ್ತಾರೆ, ಬರೀ ಗಂಡನ ಮತ್ತು ಅತ್ತೆ ಮಾವನ್ನ ಮಾತ್ರ ಬೀದಿಗಿಟ್ಟರೆ ಸಾಲದು, ಅವ್ರ ಮನೆಗಿರ್ತಕ್ಕಂಥ ಅವ್ರ ಅಕ್ಕ ತಂಗಿಯರು, ಅವರ ನಾದಿನಿಯರು, ಅವ್ರ ಕುಟುಂಬ, ಅವ್ರ ಮನೆಗಿರ್ತಕ್ಕಂಥ ನಾಯಿ ಇದೆಯಲ್ಲ ಅದರ ಹೆಸರು ಬರೆದುಬಿಡಿ ಅಂತ. ಎಲ್ಲರ ಹೆಸರು ಬರೆದು ಬಿಡಬೇಕು. ನಾನು ಹಿಂಗೆ ಓಡಾಡ್ತಾ ಇದ್ರೆ ನಾಯಿ ನನ್ನೇ ನೋಡುತ್ತೆ ಅಂತ ಹೇಳಬೇಕು. ತಿಂಗಳಿಗೂ 15 ದಿವಸಕ್ಕೂ ಆ ಕಡೆಯಿಂದ ಒಂದು ಫೋನ್ ಬರ್ತಾ ಇತ್ತು, ಆ ಫೋನಲ್ಲಿ ಏನು ಹೇಳ್ಕೊಡ್ತಿದ್ರು, ಅದಕ್ಕೆ ನಮಗೆ ಗಲಾಟೆ ಆಯಿತು ಅಂತ ಹೇಳಬೇಕು. ಸತ್ಯ ಹೇಳಬೇಕಂದ್ರೆ ಆ ಹೆಣ್ಣುಮಗಳಿಗೆ ಇರಲ್ಲ ಇದು, ಆದರೆ ಬುದ್ಧಿವಂತರು ಹೇಳ್ಕೊಡ್ತಾರಲ್ಲಿ. ಆ ಬುದ್ಧಿವಂತರು ಹೇಳಿಕೊಟ್ಟು ಇಂತಿಂಥದೇ ಬರೀಬೇಕು. ಏನಂತ? ಬೆಳಗ್ಗೆ ಎದ್ದ ತಕ್ಷಣ ಫೋನ್ ಬರ್ತಾ ಇತ್ತು, ಆ ಫೋನ್ ಬಂದಾದಮೇಲೆ ನಮ್ಮ ಅತ್ತೆ ಚೇಂಜ್ ಆಗ್ತಾಯಿದ್ರು, ನಮ್ಮ ಮಾವ ಮೂಲೆ ಕೂತ್ಕೊಂಡು ನನ್ನೇ ವಕ್ರ ದೃಷ್ಟಿಯಲ್ಲಿ ನೋಡ್ತಾ ಇದ್ರು. ಅವ್ರಿಗೂ ಮಕ್ಕಳಿರ್ತಾರೆ, ಮದುವೆ ಮಾಡಿಕೊಟ್ಟಿರ್ತಾರೆ. ಒಂದು ಹೆಣ್ಣು ಮಗಳನ್ನು ನೋಡಿ, ಮಾವನಿಗೂ ಅತ್ತೆಗೂ ಸೊಸೆಗೂ ಮತ್ತು ಮಾವನಿಗೂ ಬಾಂಧವ್ಯ ಇದೆಯಲ್ಲ, ಅದು ತನ್ನ ಹೊಟ್ಟೆಲಿಟ್ಟಿರ್ತಕ್ಕಂಥ ಮಕ್ಕಳಿಗಿನ್ನ ಜಾಸ್ತಿ ಅಂತ. ಯಾಕೆಂದರೆ ತನ್ನ ಹೊಟ್ಟೆಲಿಟ್ಟಿರ್ತಕ್ಕಂಥ ಮಕ್ಕಳನ್ನ ಅಷ್ಟು ದೂರ ಬೆಳೆಸಿ ಇನ್ನೊಬ್ಬರ ಮನೆ ಕೊಟ್ಟಾದ ಮೇಲೆ ನನಗೆ ಆ ಪ್ರೀತಿ ಕಳ್ಕೊಂಬಿಟ್ಟಲ್ಲ, ನನ್ನ ಮಗಳ ಪ್ರೀತಿ ಹೋಯ್ತಲ್ಲ ಅಂತ ತಂದೆ ಆದಂಥವನು ಅತ್ತೆಗಿನ ಅಂದರೆ ಮನೇಲಿ ಹೆಣ್ಣಿಗಿನ್ನ ಗಂಡಿಗೆ ಜಾಸ್ತಿ ಆತ. ಮಾವನಿಗೆ ತುಂಬ ಪ್ರೀತಿ ಇರುತ್ತೆ. ಮಾವ ಯಾವತ್ತೂ ಸೊಸೆಯನ್ನು ಮಗಳಿಗಿನ್ನ ಒಂದು ಪಟ್ಟು ಹೆಚ್ಚಾಗಿ ನೋಡ್ತಾ ಇರ್ತಾರೆ. ಅಂತಹ ಬಾಂಧವ್ಯಕ್ಕೆ ಒಂದು ಧಕ್ಕೆ ಬರೆಸ್ಬೇಕಲ್ವ? ಯಾಕೆಂದರೆ ಅಲ್ಲಿ ವ್ಯಾಜ್ಯ ಶುರುವಾಗಬೇಕಲ್ಲ. ಅದಕ್ಕೆ ನ್ಯಾಯಸ್ಥಾನದಲ್ಲಿ ನಿಮ್ಮ ಕಡೆ ತೀರ್ಮಾನ ಬರಬೇಕಲ್ವ?
ಅದಕ್ಕೋಸ್ಕರ ಇದನ್ನು ಈ ಥರ ತಿರ್ಚಬೇಕು. ಏನಂತ, ಮಾವ ಮೂಲೆಯಲ್ಲಿ ಕೂತ್ಕೊಂಡು ನನ್ನೇ ನೋಡ್ತಾ ಇರ್ತಾನೆ. ಆ ಹೇಳುವಾಗ ಆಕೆ ಆತ್ಮ ಸಹಿತ ಆತ್ಮದಲ್ಲಿ ಸಾಯಿಸ್ಕೋತಾಳೆ ಕೆಲವು ಮಾತುಗಳು. ಅಯ್ಯೋ ಇದಲ್ಲ, ಇದು ನಾನು ಮಾತಾಡ್ತಿರೋ ಸುಳ್ಳು, ಇದು ಹೇಳಬಾರ್ದು, ನಾಳೆ ದಿವಸ ಅಪ್ಪಿತಪ್ಪಿ ಇವತ್ತೇನೋ ನನ್ನ ದರ್ಬಾರ್ಗೆ ನಾನು ಹೇಳ್ಬಿಡ್ತೇನೆ, ನಾಳೆ ನನಗೆ ಹುಟ್ಟೋ ಮಕ್ಕಳು ಅಥವಾ ನಂದೇನೋ ಒಂದು ಸಮಸ್ಯೆನೋ ಅಥವಾ ನಾನು ನಾಳೆ ವಯಸ್ಸಾದ್ಮೇಲೆ ನಾನು ಈ ನೋವು ಅನುಭವಿಸ್ಬೇಕೇನೋ, ಅದೆಲ್ಲವೂ ಆಕೆಗೆ ಮನಸ್ಸಲ್ಲಿ ಬರುತ್ತೆ. ಆದರೂ ಆ ಹೇಳ್ಕೊಡುವ ಮಾತುಗಳು ಇರ್ತವಲ್ಲ, ನೀವು ಇದೆಲ್ಲ ಹೇಳಿಲ್ಲ ಅಂದರೆ ನಿಮಗೆ ಕೇಸ್ ಆಗೋದಿಲ್ಲ. ನಿಮ್ಮ ಕೂತ್ಕಡೆಗೆ ನಿಮಗೆ ಸಂಬಳ ಬರಬೇಕು ಬೇಡ, ದುಡ್ಡು ಬರಬೇಕು ಬೇಡ, ಮೇಂಟೆನೆನ್ಸ್ ಬರಬೇಕು ಬೇಡ, ಇಂಥ ಮಾತು ಶುರುವಾಗತ್ತೆ. ಸತ್ಯಾಸತ್ಯತೆಗಳು ಹೇಳಬೇಕು ಅಂದರೆ ಒಬ್ಬ ಹೆಣ್ಣುಮಗಳಿಗೆ ಏನು ಕಷ್ಟ ಇದೆಯೋ ಅಷ್ಟೇ ಕಷ್ಟವನ್ನು ತಾನು ಲೆಟ್ರಲ್ಲಿ ಬರೆದು ನನಗಿಂಥ ಸಮಸ್ಯೆ ಇದೆ ಅಂತ ನ್ಯಾಯಸ್ಥಾನಕ್ಕೆ ಬಂದರೆ ನ್ಯಾಯಾಧೀಶರು ಮೊದಲೇ ಹೇಳ್ತಾರೆ, ಸಂಸಾರದಲ್ಲಿ ಇವೆಲ್ಲವೂ ಬರುತ್ತಮ್ಮ, ನಿನ್ನ ಸಂಸಾರ ನಿಧಾನಕ್ಕೆ ಸರಿತಿದ್ದುಕೊಳ್ಬೇಕು, ಅದು ಇವತ್ತಿಗೆ ಸರಿ ಹೋಗ್ತಕ್ಕಂಥದ್ದಲ್ಲ, ನೀನು 2 ಸಲ ತಾಳ್ಮೆ ತಗೋ ಅಂತ ಹೇಳ್ತಾರೆ. ಆದರೆ ಅದಲ್ಲ, ನ್ಯಾಯಾಧೀಶರು ತಲೆ ಕೆಡಿಸ್ಕೋಬೇಕು. ಈ ಕಡೆ ಮಾವ ವಕ್ರದೃಷ್ಟಿಯಲ್ಲಿ ನೋಡ್ತಿದ್ದಾನೆ. ನನ್ನ ಮೈದಿನ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅವ್ನು ಕೆಲಸಕ್ಕೆ ಹೋಗಲ್ಲ, ನಾನು ಹಿಂದಿಂದನೇ ಸುತ್ತಾ ಇರ್ತಾನೆ. ಯಾಕೆಂದ್ರೆ ಅವನಿಗೆ ಸ್ಟ್ಯಾಂಡ್ ಆಗಬೇಕಲ್ಲ. ನಾದ್ನೀರು ಅವ್ರು ಗಂಡಂದ್ರ ಮನೇಲಿ ಇರ್ತಾರೆ, ಆದರೂ ಈ ಮನೆ ಬಗ್ಗೆನೇ ಮಾತಾಡಬೇಕು. ಅತ್ತೆ ಮಾವನು ಫೋನ್ ಮಾಡ್ತಿದ್ರು, ಅದಕ್ಕೆ ನಮ್ಮ ಮನೇಲಿ ವ್ಯಾಜ್ಯ ಶುರು ಆಗ್ತಿತ್ತು. 1 2 ಈ ಹಿಂದೆ ಈ ಮನೇಲಿ ಯಾರೂ ಸಂಸಾರ ಮಾಡೇ ಇಲ್ವಾ? ಈ ಮನೇಲಿ ಈ ಕುಟುಂಬಕ್ಕೆ ಸಂಬಂಧಪಡ್ತಕ್ಕಂಥವ್ರು ಯಾರೂ ಅಲ್ವಾ? ನನ್ನ ಕುಟುಂಬದ ರಹಸ್ಯವನ್ನು ಬೀದಿಗಿಟ್ಟು 4 ಜನ ಚೀತು ಅಂತ ಊಗಿಸ್ಕೊಳ್ಳೋ ಮಟ್ಟಿಗೆ ನಮ್ಮನೆ ಹೆಣ್ಣುಮಕ್ಕಳಾಗಲಿ ಅಥವಾ ನಮ್ಮನೆ ಗಂಡ್ಮಕ್ಕಳಾಗಲಿ ಅಥವಾ ನಮ್ಮ ತಂದೆ ತಾಯಿ ಆಗಲಿ ಇದನ್ನು ಮಾಡಿರ್ತಾರಾ ಅಂತಕ್ಕಂಥದ್ದು ಒಂದಷ್ಟು ಆದರೂ ಆಲೋಚನೆ ಮಾಡಿಬಿಟ್ರೆ ಈ ಸಮಸ್ಯೆ ಬರೋದಿಲ್ಲ. ಆದರೆ ನಾನು ಹೇಳಿದಂಥ ಇಷ್ಟೂ ಪದಾರ್ಥ, ಇಷ್ಟೂ ವಿಚಾರಗಳು ಕೆಲವು ವಾಸ್ತುಗುರದಲ್ಲಿದೆ, ಇಲ್ಲ ಅಂತ ನಾನು ಹೇಳಲ್ಲ. ನೋಡಿ, ಈ ಹಸ್ತ ನೋಡಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ. ಇದರಲ್ಲಿ ಈ ಬೆರಳು ಗಿಡ್ಡಾಗಿದೆ, ಚಿಕ್ಕದಾಗಿದೆ, ಇದು ಇನ್ನೂ ಸ್ವಲ್ಪ ಇದೆ, ಇದು ಮಧ್ಯದಲ್ಲಿರೋದು ಉದ್ದ ಇದೆ. ಹಾಗೆ ಪ್ರತಿಯೊಂದು ಹಸ್ತಗಳು ಅಂದರೆ ಒಂದು ಹಸ್ತನವನ್ನು ವೀಕ್ಷಣೆ ಮಾಡಿದ್ರೆ ಇದರೆಲ್ಲವೂ ಗೊತ್ತಾಗುತ್ತೆ. ಹಾಗೆ ಮನುಷ್ಯನ ಮನಸ್ಥಿತಿ ಹಾಗಿರುತ್ತೆ. ಒಂದೊಂದು ಕುಟುಂಬದಲ್ಲಿ ಇರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಎಲ್ಲ ಕುಟುಂಬಕ್ಕೂ ಈ ಸಮಸ್ಯೆ ಅಲ್ವಲ್ಲ, ಇದನ್ನು ಅರ್ಥ ಮಾಡ್ಕೋಬೇಕಲ್ಲ ನಾವು. ಎಲ್ಲ ಕುಟುಂಬಕ್ಕೂ ಇದಲ್ಲ, ಆದರೆ ಇರ್ತಕ್ಕಂಥ ಕುಟುಂಬಗಳಲ್ಲಿ ಈ ಸಮಸ್ಯೆ ಶುರು ಆಗ್ತಾ ಇದೆ. ಹಿಂದೆ ಇರಲಿಲ್ಲ ಇದು. ಹಿಂದೆ ನಿನ್ನ ಸಮಸ್ಯೆಗಳನ್ನು ಆಲಿಸ್ಲಿಕ್ಕೆ ಮೊದಲು ಜನ್ಮ ಕೊಟ್ಟು ತಂದೆ ತಾಯಿ ಆಲಿಸ್ತಾ ಇರಲಿಲ್ಲ. ನೋಡಮ್ಮ, ಮದುವೆ ಮಾಡಿಕೊಟ್ಟಾಗಿದೆ, ನೀನು ಅಡ್ಜಸ್ಟ್ ಮಾಡ್ಕೋಬೇಕು, ನೀನು ಆದಷ್ಟು ಅವ್ರನ್ನ ನಿನ್ನ ಹಂತಕ್ಕೆ ತೊಗೊಳ್ಬೇಕು. ಹೇಗೆ? ಪ್ರೀತಿಯಿಂದ ಗೆಲ್ಲು. ಬೆಳಿಗ್ಗೆ ಬೇಗ ಎದ್ದೇಳು, ಅತ್ತೆ ಮಾವನಿಗೊಂದು ನಮಸ್ಕಾರ ಮಾಡು, ಅತ್ತೆ ಮಾವನಿಗೊಂದು ಲೋಟ ಕಾಫಿ ಕೊಡು. ಅಥವಾ ಅಲ್ಲಿಂದ ಅವರಿಂದ ಏನೋ ಸಮಸ್ಯೆ ಬರ್ತಿದ್ರೆ ಅದು ಯಾತಕ್ಕೆ ಸಮಸ್ಯೆ ಬರ್ತಿದೆ ಅಂತ ಕೂತ್ಕೊಂಡು ನೀನು ಆಲೋಚನೆ ಮಾಡು. ದುಡುಕಿ ತೀರ್ಮಾನ ತಂದ್ಕೊಳ್ಬೇಡ. ಈ ಮಾತುಗಳು ತನ್ನ ತವರಿಂದ ಬರ್ತಿತ್ತು. ಆದರೆ ತವರಿಂದ ಬರುತ್ತೋ ಬಿಡುತ್ತೋ, ಆಕೆಗೆ ಇನ್ನಷ್ಟು ಜನ ಫ್ರೆಂಡ್ಸ್ ಇರ್ತಾರಲ್ಲ, ಅವರು ಹೇಳ್ಕೊಡುವ ಮಾತಿನಿಂದ ಇವತ್ತು ಕೋರ್ಟ್ ಮೆಟ್ಲು ಹತ್ತೋ ಮಟ್ಟಿಗೆ ಬರ್ತಾರೆ. ಕೋರ್ಟ್ ಮೆಟ್ಲು ಹತ್ತೋದಕ್ಕೂ ಮುನ್ನ ಅವರು ಬೇರೆ ವ್ಯವಸ್ಥೆಗಳೇ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲಿ ನಾನಿದ್ದೀನಿ ಎಂಬತಕ್ಕಂತಹ ಆಸರೆಯ ಮಾತು ಒಂದು ಕುಟುಂಬದ ನವದಂಪತಿಗಳಿಗೆ, ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ನಾನಿದ್ದೀನಿ ಎಂಬತಕ್ಕಂಥ ಮಾತನ್ನು ನವದಂಪತಿಗಳಿಗೆ, ಹೊಸದಾಗಿ ಮದುವೆ ಆಗಿರ್ತಕ್ಕಂತಹ ಗಂಡು ಅಥವಾ ಹೆಣ್ಣು ಇಬ್ಬರಿಗೂ ಯಾರು ಮಧ್ಯ ಬಂದು ಪ್ರವೇಶ ಮಾಡ್ತಾರೋ ಅವ್ರ ಕುಟುಂಬ ಹಾಳು ಅಂತಲೇ ತಿಳ್ಕೊಳ್ಳಿ. ಮದುವೆ ಆದ 1 ವರ್ಷ 2 ವರ್ಷ ಆ ಕುಟುಂಬವನ್ನು ಯಾವುದೇ ಕಾರಣಕ್ಕೂ ನಾವು ಮಧ್ಯದಲ್ಲಿ ಇನ್ನೊಬ್ಬರು ಎಂಟ್ರಿ ಆಗಬಾರ್ದು, ಇನ್ನೊಬ್ಬರು ಸೇರಿ ಹೇಳಬಾರ್ದು, ನಾವು ಪಾಠ ಪ್ರವಚನ ಮಾಡಬಾರ್ದು. ಇರಲಿ, ನಿಮ್ದು ಏನೇ ಸಮಸ್ಯೆ ಬರಲಿ, ಇಷ್ಟಕ್ಕೆ ಮುಂಚೆ ನಗನಗ್ತಾ ಇದ್ದೀರಿ, ಇವಾಗ ಕಿತ್ತಾಡಿದಿರಿ, ಇನ್ನು ಸ್ವಲ್ಪ ಹೊತ್ತು ಸರಿ ಹೋಗ್ತೀರಿ, ಈ ಮಾತುಗಳನ್ನ ಆಡಬೇಕು. ಆವಾಗಲೇ ಅವ್ರಿಗೂ ಒಂದು ಧೈರ್ಯ, ಓ ನನಗೆ ಯಾರೂ ಇಲ್ಲ, ನಾನು ಇಲ್ಲೇ ಇರಬೇಕು ಅಂತ ಆಕೆ ಯೋಚನೆ ಮಾಡ್ತಾಳೆ. ನನಗೇನೇ ಆದರೂ ನನ್ನ ಹೆಂಡತಿ ಆಗಿ ನನ್ನ ಕಷ್ಟನೋ ಸುಖನೋ ನಾನು ಇಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು, ಇವಳು ಮನಸ್ಸನ್ನು ಅರ್ಥ ಮಾಡ್ಕೋಬೇಕು ಅಂತ ಆ ಗಂಡು ಅರ್ಥ ಮಾಡ್ಕೋತಾನೆ. ಗಂಡಿಗೆ ಹೇಳೋ ಮಾತು ಗಂಡಿಗೆ ಹೇಳೋದು, ಹೆಣ್ಣಿಗೆ ಹೇಳೋ ಮಾತು ಹೆಣ್ಣಿಗೆ ಹೇಳೋದು, ಇವರಿಬ್ಬರು ಮಧ್ಯದಲ್ಲಿ ಬೆಂಕಿ ತಂದು ಹಾಕೋದು. ಇವರಿಬ್ಬರದ್ದು ಏನೋ ಪರವಾಗಿಲ್ಲ, ಇವ್ರಿಗೆ ಜನ್ಮ ಕೊಟ್ಟವರು, ಮದುವೆ ಆಗಿ ಹೋದವರು, ಅಥವಾ ಈ ಕುಟುಂಬದ ಮರ್ಯಾದೆ, ಈ ಕುಟುಂಬದ ಹಿರಿಯರು, ಇವರ ತಂದೆ ತಾಯಿ, ಆ ಮನೆತನಕ್ಕೆ ಎಂಥ ಬೆಲೆ ಇರುತ್ತೆ. ಅವ್ರ ಅಜ್ಜಿ ತಾತ, ಅವ್ರ ತಂದೆ ತಾಯಿ ಭಾಳ ಬದುಕಿರ್ತಾರೆ, ಅವ್ರು ಯಾವತ್ತೂ ಇಂಥದ್ದು ಆಗಿರಲ್ಲ. ಆದರೆ ಆ ಕುಟುಂಬಗಳಲ್ಲಿ ಇಂತಹ ಸಮಸ್ಯೆ ಬಂದಾಗ ಆ ವಂಶದ ಮರ್ಯಾದೆ ಏನು? ಹಿಂದೆಲ್ಲ ಮರ್ಯಾದೆಗೆ ಹಂಚ್ತಾ ಇದ್ರು, ಮರ್ಯಾದೆಗೆ ಬದುಕ್ತಾ ಇದ್ರು. ಇವತ್ತಿಗೂ ಎಷ್ಟೋ ಕುಟುಂಬಗಳಲ್ಲಿ ಮರ್ಯಾದೆ ಹೋದ್ಮೇಲೆ ನಾವು ಬದುಕೋದೇ ಬೇಡ ಅಂತ ಮನೇಲಿರ್ತಕ್ಕಂಥ ಹಿರಿಯರು ಹಗ್ಗ ಹಾಕ್ಕೊಳ್ಳೋ ಮಟ್ಟಕ್ಕೆ ಹೊರಟೋಗ್ತಾರೆ. ನೋಡಿ ಹೇಗಿದೆ. ಆದರೆ ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಆದರೆ ಇವತ್ತು ನಾನು ಯಾಕೆ ವಿಚಾರ ಎತ್ತೊಳಿದ್ದೀನಿ, ಈ ಕಳೆದ 1 ವಾರದಿಂದ, ಇತ್ತೀಚೆಗೆ ಈ 1 ವಾರದಿಂದ ಬರ್ತಿರ್ತಕ್ಕಂಥ ಕೇಸುಗಳಲ್ಲಿ ಸಾಕಷ್ಟು ಜನ ಇಂಥದ್ದೇ ಸಮಸ್ಯೆ ನೋಡ್ತಾ ಇದ್ದಾರೆ. ಅಂದರೆ ಮದುವೆಗೂ ಮುನ್ನ ನೀವು ಕೂತು ಮಾತಾಡ್ಕೊಂಡಿರಲ್ವಾ? ಅಥವಾ ನಿಮ್ಮ ಎರಡೂ ಕಡೆ ಸಂಬಂಧಗಳನ್ನು ಇವತ್ತು ತಂದುಕೊಂಡ್ರೆ ನಾಳೆ ತಾಳಿ ಕಟ್ಸಿರ್ತೀರಾ? ಮಧ್ಯದಲ್ಲಿ 2 ತಿಂಗಳು 3 ತಿಂಗಳು ಗ್ಯಾಪ್ ಇರುತ್ತಲ್ಲ, 2-3 ತಿಂಗಳಲ್ಲಿ ನಿಮ್ಮ ವಿಚಾರಣೆಗಳೆಲ್ಲ ಮಾಡಿ. ಆ ಮನೆತನ ಏನು, ಆ ಮನೆತನದಲ್ಲಿ ಹೇಗಿದೆ, ಅವ್ರ ಪರಿಸ್ಥಿತಿ ಹೇಗಿದೆ, ಅವ್ರ ಸುತ್ತಮುತ್ತ ಏನು ಕೇಳೋದ್ರಲ್ಲಿ ಖಂಡಿತ ತಪ್ಪಲ್ಲ.
ಒಬ್ಬ ಹುಡುಗ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾನೆ ಅಂದರೆ ಕಂಪ್ನಿಯಲ್ಲಿ ಎಲ್ಲ ಫ್ರೆಂಡ್ಸು ಅವ್ನಿಗೆ ಬೇಕಾಗಿರೋರೆಲ್ಲ ಆ ಕಂಪ್ನಿ ಹತ್ರ ನಿಂತ್ಕೊಂಡು ನಿಮ್ಮ ಹುಡುಗ ಈ ಥರ ವ್ಯಕ್ತಿ ಹೇಗಿದ್ದಾನಪ್ಪ, ಅವ್ನ ನೇಚರ್ ಏನು, ಅವ್ನ ಗುಣ ಏನು, ಆ ಗುಣ ಸ್ವಭಾವ ಏನು, ಯಾಕೆಂದ್ರೆ ನನ್ನ ಮಗಳನ್ನ ಆ ಮನೆಗೆ ಕೊಡ್ತಾ ಇದ್ದೀರಿ, ತಪ್ಪೇನಿಲ್ಲ. ಅಥವಾ ಅವ್ನು ನಾನು ಕೇಳಕ್ಕೆ ಬಂದರು, ನಾನು ವಿಚಾರಣೆ ಮಾಡಿದ್ರು, ನಾನು ಕೇಸ್ ಹಾಕ್ತೀನಿ, ನಾನು ಈ ಹುಡುಗಿನ ಮದುವೆ ಆಗಲ್ಲ, ಬೇಡ ಮದುವೆ ಆಗ್ಬೇಡ ನೀನು. ಹೀಗೆ ನೋಡ್ತಾ ಹೊರಡಬೇಕಾದ್ದು ಬಹಳ ಧರ್ಮ ಇದೆ. ಒಂದು ಕುಟುಂಬದಲ್ಲಿ ಸರಿಯಾದಂಥ ವ್ಯವಸ್ಥೆಗಳು ಮಾಡಲಿಲ್ಲ ಅಂದರೆ ಕುಟುಂಬ ಕಣ್ಣೀರು ಹಾಕ್ತಾ ನಿಂತ್ಕೋಬೇಕಾಗತ್ತೆ. ಇದಕ್ಕಾಗಿ ಸರಿಯಾದ ಆಲೋಚನೆ ಬೇಕಾಗುತ್ತೆ. ಒಳ್ಳೆಯದಾಗಲಿ. ಕಾರ್ಯಕ್ರಮದಲ್ಲಿ ಒಂದೊಂದು ವಿಚಾರಗಳನ್ನು ನಾವು ತಗೊಂಡಾಗ ಆ ವಿಚಾರಗಳಿಗೆ ಅಂತಹ ಕಷ್ಟಗಳನ್ನು ಅನುಭವಿಸ್ತಿರ್ತಕ್ಕಂತಹ ಕುಟುಂಬಗಳಿಗೆ ಖಂಡಿತ ಈ ಕಾರ್ಯಕ್ರಮ ಆ ಕ್ಷಣ ನೋಡುವಾಗ ಕಣ್ಣಲ್ಲಿ ನೀರು ಬರುತ್ತೆ. ಹೇಗಿತ್ತು ನಮ್ಮ ಸಂಸಾರ, ಎಷ್ಟು ಚೆನ್ನಾಗಿರ್ತಕ್ಕಂತಹದ್ದು ಇವತ್ತು ಈ ಮಟ್ಟಕ್ಕೆ ಆಗೋಯ್ತಲ್ಲ ಅಂತ. ಇಲ್ಲಿ ಕೈ ಸೇರಿಸ್ರೇ ಚಪ್ಪಾಳೆ ಅಂತ ನಾನು ಮೊದಲೇ ಹೇಳಿದ್ದೆ. ಬರೀ ಹೆಣ್ಮಕ್ಳು ಮಾತ್ರ ಅಲ್ಲ, ಅಲ್ಲಿ ಗಂಡು ಮಕ್ಕಳದ್ದು ಸಮಸ್ಯೆಗಳಿದೆ, ಗಂಡಿನದು ಸಮಸ್ಯೆ ಇದೆ, ಹೆಣ್ಣಿಂದು ಸಮಸ್ಯೆ ಇದೆ. ಆದರೆ ಏನೇ ಸಮಸ್ಯೆ ಅಂತಿದ್ರೂ ಮೊದಲು ಹೆಣ್ಣು ಮಕ್ಕಳಿಗೆ ಪಾಠ ಹೇಳಿ ಮದುವೆ ಆದ ತಕ್ಷಣ ಗಂಡನ ಮನೆ ಕಳಿಸ್ಬೇಕಾದ್ರೆ ಒಂದಷ್ಟು ಕಿವಿ ಪಾಠ ಹೇಳೋರು, ಒಂದು ಕಿವಿ ಮಾತು ಹೇಳ್ತಿದ್ರು. ಆದರೆ ಇವತ್ತಿನ ದಿವಸ ಆ ಕಿವಿ ಮಾತು ಯಾಕೆ ಬರ್ತಿಲ್ಲ, ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಜೊತೆಗೆ ಈ ಹೇಳ್ಕೊಡ್ತಕ್ಕಂಥವ್ರು ಕುಟುಂಬದಲ್ಲಿ ಸಮಸ್ಯೆ ಅಂತ ಗೊತ್ತಾದರೆ ಸಾಕು, ಅಲ್ಲಿ ಕಿವಿ ತುಂಬಲಿಕ್ಕೆ ಒಂದಷ್ಟು ಜನ ಶುರುವಾಗ್ಬಿಡ್ತಾರೆ. ಅವ್ರ ತಟ್ಟೆಯಲ್ಲಿ ಹೆಗ್ಣ ಸತ್ತು ಬಿದ್ದಿರುತ್ತೆ, ಅದು ಲೆಕ್ಕ ಅಲ್ಲ. ಪಕ್ಕದವರಲ್ಲಿರ್ತಕ್ಕಂಥ ನೊಣ ಚಿಕ್ಕದು, ಅದನ್ನು ನೋಡೋದು. ಅವ್ರ ತಟ್ಟೆಯಲ್ಲಿ ಸತ್ತಿರ್ತಕ್ಕಂಥ ಹೆಗ್ಣದ ಬಗ್ಗೆ ಅವ್ರ ಚಿಂತನೆಯೇ ಇಲ್ಲ. ಎಷ್ಟೋ ಕುಟುಂಬಗಳಲ್ಲಿ ಇದು ನಡೀತಾ ಇದೆ. ಹಾಗೆ ಸಾಕಷ್ಟು ಕಡೆ ನ್ಯಾಯಸ್ಥಾನಕ್ಕೂ ಬರೋದಕ್ಕೆ ಮುನ್ನ ಅವ್ರನ್ನ ಕೂಡಿಸಿ ತೀರ್ಮಾನ ಮಾಡಿ ಹಾಗಲ್ಲ, ಹೀಗೆ, ಇದು ಜೀವನ, ಇದೆಲ್ಲ ಜೀವನ ಅಂತ ಹೇಳಬೇಕಿತ್ತು. ಒಂದು ಆಲೋಚನೆ ಮಾಡಿ, ಹಿಂದೆಲ್ಲ ಪದ್ಧತಿಗಳನ್ನು ನಿಮ್ಮ ಕುಟುಂಬದಲ್ಲಿ ನಿಮ್ಮ ತಂದೆ ತಾಯಿ, ನಿಮ್ಮ ಅಜ್ಜಿ ತಾತ, ಮತ್ತು ಅವ್ರ ಹಿಂದಿನವರು ಯಾರಾದರೂ ಹೀಗೆ ಸಂಸಾರನ ಬಿಟ್ಟು ಬೀದಿಗೆ ಬಂದಿದ್ದಾರಾ? ಅವರೆಲ್ಲ ಹೇಗೆ ಮಾಡಿದ್ರು ಸಂಸಾರನ? ಅವರೆಲ್ಲ ಕುಟುಂಬಗಳನ್ನು ಹೇಗೆ ಬೆಳೆಸ್ಕೊಂಬಂದರು? ಆದರೆ ಇವತ್ತು ಹಾಗಲ್ಲ. ಇವತ್ತಿನ ಪರಿಸ್ಥಿತಿನೇ ಬದಲಾವಣೆ ಇದೆ. ಸರ್ಕಾರಿ ಕೆಲಸದಲ್ಲಿದ್ದರೂ ಕಷ್ಟ, ಪ್ರೈವೇಟ್ ಕೆಲಸದಲ್ಲಿದ್ದರೂ ಕಷ್ಟ. ಆ ಕೆಲಸದಲ್ಲಿದ್ದು ಸಹಿತ ಒಂದಷ್ಟು ಜನ ಬುದ್ಧಿವಂತಿಕೆ ಜೀವನ ಮಾಡಬೇಕಾಗಿ ಬಂದಿದೆ. ಆದರೆ ಇದು ಹೆಣ್ಣು ಮಕ್ಕಳಲ್ಲೂ ತುಂಬ ಆಗ್ತಾಯಿದೆ, ಗಂಡು ಮಕ್ಕಳಲ್ಲೂ ತುಂಬ ಆಗ್ತಾಯಿದೆ. ಗಂಡು ಮಕ್ಕಳಾದರೂ ಸಹಿತ ಗಂಡಸರು ಮದುವೆ ಆದಮೇಲೆ ಯೋಚನೆ ಮಾಡಬೇಕು. ಹೊರಗಡೆಯಿಂದ ತರುವಂಥ ಹೆಣ್ಣು ಅವಳ ಮನಸ್ಸನ್ನು ನೋಯಿಸಬಾರ್ದು. ಅವಳೆಲ್ಲವನ್ನು ಬಿಟ್ಟು ಬರ್ತಾಳೆ. ಅವ್ರ ಮನೆಯಲ್ಲಿರ್ತಕ್ಕಂಥ ಅವರ ಒಂದು ಪ್ರತಿಯೊಂದು 4 ಗೋಡೆಗಳು ಅವಳ ಮಾತು ಕೇಳ್ತಿರುತ್ತೆ. ಅಂತಹ 4 ಗೋಡೆಗಳೆಲ್ಲವನ್ನು ಬಿಟ್ಟು ಇವತ್ತು ನನ್ನ ಮನೆಗೆ ಬಂದಾಳೆ ಅಂದಾಗ ನಾವು ಎಲ್ಲರೂ ಸೇರಿ ಅವಳನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ನೀವು ಸಹಿತ ಆ ಪ್ರೀತಿ ವಿಶ್ವಾಸ ತುಂಬಬೇಕು. ಕೆಲವೊಮ್ಮೆ ಇವತ್ತಿಗೂ ಸಹಿತ ಅತ್ತೆ ಸೊಸೆಯರ ಮಧ್ಯದಲ್ಲಿ ಬರುವಂತಹ ಒಂದು ಸಣ್ಣ ಪುಟ್ಟ ಮಾತುಗಳಿದೆಯಲ್ಲ, ಅದಕ್ಕೆ ಸಹಾಯವಾಗಿ ಬೇರೊಬ್ಬರು ಮಾತಾಡ್ತಿರ್ತಾರೆ. ಆದರೆ ಅತ್ತೆ ಸೊಸೆಯರ ಮಧ್ಯದಲ್ಲಿ ಬರ್ತಕ್ಕಂಥ ಗಲಾಟೆಗಳಿಗೆ ಮನೇಲಿರ್ತಕ್ಕಂಥ ಹಿರಿಯರು, ಅಂದರೆ ಮಾವ ಆಗಿರ್ಬೋದು, ನಾದ್ನಿ ಆಗಿರ್ಬೋದು, ಅಥವಾ ಮೈದನ ಆಗಿರ್ಬೋದು, ಅಥವಾ ತನ್ನ ಗಂಡ ಆಗಿರ್ಬೋದು, ಬಿಡು ಅಮ್ಮನ ಮಾತು ಹೆಚ್ಚು ತಲೆ ಕೆಡಿಸ್ಕೋಬೇಡ, ಅಮ್ಮ ಹಾಗೇನೆ, ಅಮ್ಮ ಸ್ವಲ್ಪ ತಿದ್ದಿ ಬುದ್ಧಿ ಕಲಿಸ್ತಿರ್ತಾರೆ, ಅಮ್ಮ ಪಾಠ ಹೇಳ್ತಿರ್ತಾರೆ, ಸ್ವಲ್ಪ ಅದ್ರ ಕಡೆ ಗಮನ ಕಡಿಮೆ ಮಾಡು, ನೀನು ಬೇರೆ ಕಡೆ ಗಮನ ಹರಿಸು. ಅಥವಾ ಅವ್ರನ್ನ ನೀನು ಪ್ರೀತಿ ವಿಶ್ವಾಸವಾಗಿ ನೋಡ್ಬೋದಾದರೆ ಹೇಗೆ ನೋಡ್ಬೋದು? ಈ ಪ್ರಕಾರವಾದಂಥ ಚಿಂತನೆಗಳು ಮಾಡಿ ಸ್ವಲ್ಪ ದಿವಸ ಸಂಸಾರ ಬ್ಯಾಲೆನ್ಸ್ ಮಾಡಿಬಿಟ್ರೆ ಖಂಡಿತ ಒಳಿತಾಗುತ್ತೆ. ಅದನ್ನು ಬಿಟ್ಟು ಇಲ್ಲದ ಸಮಸ್ಯೆಗಳು, ಆ ಸಮಸ್ಯೆಗಳಿಗಂತೂ ಕೊನೆಯೇ ಇಲ್ಲ. ಆದರೂ ಇತ್ತೀಚೆಗೆ ಏನೇ ಸಮಸ್ಯೆ ಅಂತ ಬಂದರೆ ಒಂದು 4 ಗೋಡೆ ಮಧ್ಯದಲ್ಲಿ ಕೂಡಿಸ್ಕೊಂಡು ಎರಡೂ ಕುಟುಂಬ ಕೂತ್ಕೊಂಡು ಅವ್ರಿಗೊಂದಿಷ್ಟು ತಿಳಿ ಪಾಠ ಹೇಳೋರು. ಪಾಠ ಹೇಳೋರು ತಪ್ಪಲ್ಲ, ಆದರೆ ಕೈ ಮಾಡ್ತಕ್ಕಂಥದ್ದು ಕೆಲವಿದೆಯಲ್ಲ ಅದು ತಪ್ಪು. ಅದು ಯಾರಿಗಾದರೂ ಮನಸ್ಸು ಒಪ್ಪದಿರತಕ್ಕಂಥದ್ದು. ಆಮೇಲೆ ಒಂದು ವಿಚಾರ ತಿಳ್ಕೊಳ್ಳಿ, ನೀವು 4 ಜನದ ಮಧ್ಯದಲ್ಲಿ ದಂಪತಿಗಳಾಗಿರ್ತಕ್ಕಂತಹ ಗಂಡ ಹೆಂಡ್ತಿರು 4 ಜನಗಳ ಮಧ್ಯದಲ್ಲಿ ತಲೆ ಬಗ್ಸಿ ಕೂತ್ಕೊಂಡ್ರೆ ನಿಮಗಲ್ಲಿ ಯಾರಾದರೂ ತಿಳಿ ಹೇಳಿ ಪಾಠ ಹೇಳಬೇಕಾದ್ರೆ ಅವ್ರು ಹೇಳುವ ಎಲ್ಲ ಮಾತನ್ನು ನೀವು ಆಲಿಸಬೇಕು. ಆದರೆ ಅವರ ಕುಟುಂಬದಲ್ಲೇ ಸತ್ತೋಗಿರೋಷ್ಟು ಬೇಕಾದಷ್ಟು ಇರುತ್ತವೆ, ಆದರೆ ಅದನ್ನು ಯಾವುದೂ ಗಮನಕ್ಕೆ ಹಾಕೊಳ್ಳಲ್ಲ. ನಿಮಗೆ ಮಾತ್ರ ಎಲ್ಲ ನೀತಿ ಪಾಠ ಹೇಳ್ತಿರ್ತಾರೆ. ಆ ನೀತಿ ಪಾಠನ ಹೇಳಿದಾಗ ನಿಮ್ಮ ಮನಸ್ಸು ಇನ್ನಷ್ಟು ಉದ್ವಿಗ್ನಾಗುತ್ತೆ. ಇನ್ನಷ್ಟು ಗಂಡ ಹೆಂಡತಿರ ಮಧ್ಯದಲ್ಲಿ ವೈರತ್ವ ಬೆಳೆಯುತ್ತೆ, ಅಲ್ಲಿ ಶತ್ರುತ್ವ ಬೆಳೆಯುತ್ತೆ, ಅಲ್ಲಿ ಶಾಂತಿ ಆಗೋದಿಲ್ಲ. ನೀವು ಅಂದ್ಕೊಳ್ಬೋದು, ನಾವು ಹೋದವ್ರ ಮಧ್ಯೆ ನ್ಯಾಯ ಮಾಡೋಕ್ಕೆ ಹೋಗ್ತೀವಲ್ವ ಅಂಥವ್ರು ನಾವು ಅಂದ್ಕೊಳ್ಬೋದು, ಅಯ್ಯೋ ನಾನು ಬುದ್ಧಿ ಹೇಳಿದೆ, ಸಾಕಷ್ಟು ಬುದ್ಧಿ ಹೇಳಿದೆ, ಹೇಳಿದ ಮೇಲೆ ಸರಿ ಹೋಯಿತು ಅಂತ. ಸರಿ ಹೋಗಿರಲ್ಲ, ಅಲ್ಲಿ ಇನ್ನಷ್ಟು ಬೆಂಕಿ ಹಾಕಿ ನಾವು ಬಂದಿರ್ತೀವಿ. ಯಾಕೆ ಅಂದರೆ ಪಾಠ ಪ್ರವಚನ ಮಾಡಬೇಕಾದ್ರೆ ನಾವು ಹೇಳೋ ಮಾತನ್ನು ಅವ್ರು ಆಲಿಸ್ಬೇಕಾದ್ರೆ ಆ ಕ್ಷಣದ ಪರಿಸ್ಥಿತಿ ಹೇಗಿರುತ್ತಪ್ಪ ಅಂದರೆ ನಾವು ಮಾತಾಡಬಾರ್ದು, ಮಾತಾಡೋ ನಮಗೆ ಬಾಯಿ ಜಾಸ್ತಿ ಅಂತ ಹೇಳ್ತಾರೆ ಅಂತ ಬಾಯಿ ಮುಚ್ಕೊಂಡು ಕೂತಿರ್ತಾರೆ. ಆದರೆ ಎಲ್ಲ ಪಾಯಿಂಟ್ಸನ್ನು ಅವ್ರು ತಲೆಯಲ್ಲಿ ಇಟ್ಕೊಂಡಿರ್ತಾರೆ. ನಾನು ಮಾಡದಿರ್ತಕ್ಕಂಥದ್ದನ್ನೆಲ್ಲ ಮಾಡಿದ್ಯಾ, ಅದಕ್ಕೆ ಹಿಂಗಾಯ್ತೇನೋ ಅಂತಲೂ ಹೇಳ್ತಿರ್ತಾರೆ. ಆ ಮಾತು ತಿರುಗಿಸಿ ಮಾತಾಡ್ರೆ ನಾವು ದೊಡ್ಡವ್ರಿಗೆ ತಿರುಗಿಸಿ ಮಾತಾಡಿದ್ದೀವಿ ಅಲ್ಲ ಅಂತನೋ ಮಾತು ಬರುತ್ತೆ. ಆವಾಗ ಸೌಮ್ಯವಾಗಿರ್ತಾರೆ. ಅದಾದಮೇಲೆ ತಿರುಗಿ ವಕ್ರತನ ಪ್ರಾರಂಭ ಆಗುತ್ತೆ. ಅದಕ್ಕೆ ನಾವು ಹೇಳೋದಿಷ್ಟೇ,
ಏನೇ ಸಮಸ್ಯೆ ಬರಲಿ, ನಿಮಗೆ ಬದುಕಬೇಕು, ಬಾಳಬೇಕು, ನಾನು ಈ ಸಂಸಾರದಲ್ಲಿ ಬಿರುಕು ಉಂಟಾಗಬಾರ್ದು, ನಮ್ಮ ಮನೆಯ ಈ ಒಂದು ರಹಸ್ಯವನ್ನು, ಸಂಸಾರದ ಗುಟ್ಟನ್ನು ನಾವು ಬೀದಿಗೆ ತೊಗೊಂಡು ಹೋಗಬಾರ್ದು ಅಂದರೆ ಮೊದಲು ನೀವು ಕಲಿಬೇಕಾದ್ದೇನು ಗೊತ್ತಾ? 4 ಜನದ ಮುಂದೆ ಕೂತ್ಕೊಳ್ಳೋದು. ನಿಮ್ಮ ಕಷ್ಟ ಇನ್ನೊಬ್ಬರ ಹತ್ರ ಕೂಡ್ಸ್ಕೊಂಡು ನಾನು ತಪ್ಪು ಮಾಡಿದ್ದೀನ, ನನ್ನ ತಪ್ಪಾರೆ ನನಗೆ ಬುದ್ಧಿ ಹೇಳಿ ಅಂತ ಇನ್ನೊಬ್ಬರ ಮುಂದೆ ಬದ್ದಿ ಹೇಳಿಸ್ಕೊತಿರಲ್ಲ, ಅಥವಾ ನಿಮ್ಮ ತಪ್ಪನ್ನು ಇನ್ನೊಬ್ಬರ ಮುಂದೆ ತೊಗೊಂಡೋಗಿ ಇಡ್ತಿರಲ್ಲ, ಅಲ್ಲೇ ಶುರುವಾಯಿತು ನಿಮ್ಮ ಸಂಸಾರ ಹಾಳಾಗೋದಕ್ಕೆ. ಈ ತಪ್ಪನ್ನು ದಯವಿಟ್ಟು ಯಾರೂ ಮಾಡಬೇಡಿ. ಯಾರೊಬ್ಬರ ಕುಟುಂಬದಲ್ಲಾದರೂ ಮೊದಲು ಮಾತಾಡುವಾಗ, ಏನಾದ್ರು ಮನೇಲಿ ಇಂಥ ವಿಚಾರ ಮಾತಾಡುವಾಗ ಮನೆ ಬಾಗಿಲು ಹಾಕಿ, ಕಿಟಕಿ ಹಾಕಿ. ಯಾಕೆ ಅಂದರೆ ಅಕ್ಕಪಕ್ಕ ಮನೆಗಳಲ್ಲಿ ಗೋಡೆಗೆ ಕಿವಿ ಕೊಡ್ತಕ್ಕಂಥವ್ರು ಒಂದಷ್ಟು ಜನ ಇರ್ತಾರೆ. ಇದ್ದು ಅವ್ರಿಗಿದೇ ಒಂಥರ ರುಚಿ. ಅಯ್ಯೋ, ಪಕ್ಕದ ಮನೇಲಿ ಜಗಳ ಆಡ್ತಿದ್ರಪ್ಪ, ಅತ್ತೆ ಸೊಸೆಗೆ ಗಲಾಟೆ ಕಿತ್ತಾಡ್ತಾಯಿದ್ರು, ಗಂಡ ಹೆಂಡತಿ ಕಿತ್ತಾಡ್ತಾಯಿದ್ರು, ಅವ್ರ ಮನೇಲಿ ಯಾವಾಗಲೂ ಜಗಳ, ಒಂದು ಸತಿನೇ ಜಗಳ, ಯಾವಾಗೂ ಜಗಳ. ಅವ್ರು ಆಡಿರೋ 4 ಮಾತು ಅವ್ರು 16 ಮಾತು ಸೇರಿಸೋದು. ಇದು ಹೊರಗಡೆ ಬಿದ್ದಾಗ ಏನಾಗುತ್ತೆ? ಆಗ ಈ ಸಮಸ್ಯೆ ಈ ಮನೆ ಜಾಸ್ತಿ ನರಕ ಥರ ಆಗುತ್ತೆ. ಆಮೇಲೆ ಮನೆಗಳಲ್ಲಿರ್ತಕ್ಕಂತಹ ಗಂಡಸರಿಗೆ ಇಲ್ಲೊಂದು ವಿಚಾರ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಗಂಡಸರ ಪರ ಅಲ್ಲ, ಹೆಣ್ಮಕ್ಳ ಪರ ಅಲ್ಲ, ಒಂದು ಕುಟುಂಬದ ಪರ. ಒಂದು ಕುಟುಂಬದ ಸಂತೋಷಕ್ಕಾಗಿ ನಾನು ಕೆಲವು ವಿಚಾರಗಳು ಹೇಳ್ತಿದ್ದೇನೆ. ಇಲ್ಲಿ ನೀವು ಅಂದ್ಕೊಳ್ಬೋದು, ಇಲ್ಲ ಏನೋ ಗಂಡು ಮಕ್ಕಳ ಬಗ್ಗೆ ಮಾತ್ರ ಮಾತಾಡ್ತಿದ್ದಾರೆ, ಗಂಡಿನ ಮನೆ ಬಗ್ಗೆ ಮಾತ್ರ ಮಾತಾಡ್ತಿದ್ದಾರೆ. ಅಕ್ಷಮ್ಯ ಅಪರಾಧ ಆಗ್ಬಿಡುತ್ತೆ, ಅದು ಮಾತಾಡಬಾರ್ದು. ಯಾಕೆಂದರೆ ಒಂದು ಹೆಣ್ಣಿನ ಮನಸ್ಸೇನು ಅಂತ ನನಗೆ ಗೊತ್ತು, ಹೆಣ್ಣಿನ ಮನಸ್ಸೇನು ಅಂತ ನನಗೆ ಗೊತ್ತು. ಆದರೆ ಆ ಹೆಣ್ಣಿನ ಮನಸ್ಸಿಗೆ ನೋವುಂಟಾಗಬಾರ್ದು, ಘಾಸಿ ಆಗಬಾರ್ದು, ನಾಳೆ ದಿವಸ ತಲೆಬೊಗ್ಸಿ ನಿಲ್ಲಬಾರ್ದು, ಆಡುವವರ ಮಾತಿಗೆ ನಾಲಿಗೆ ಸಿಗಬಾರ್ದು. ಆ ಒಂದು ಕ್ಷಣ ನಿಮ್ಮನ್ನು ಸಂಸಾರದಿಂದ ಬೇರೆ ಮಾಡಿಬಿಟ್ರೆ ಮುಂದೆ ಇನ್ನೊಂದು ಮದುವೆ ಅಂತ ಆಗುತ್ತಲ್ಲ, ಆ ಇನ್ನೊಂದು ಮದುವೆ ಆದಂತಹ ಪ್ರಾರಂಭ 16 ದಿವಸ ಮಾತ್ರ ನಿಮ್ಮ ಮೇಲೆ ಅಪಾರವಾದ ಪ್ರೀತಿ ವಿಶ್ವಾಸ. ಆ ಮದುವೆ ಆಗಿರ್ತಾನಲ್ಲ ಪುಣ್ಯಾತ್ಮ, 2ನೇ ಮದುವೆ ಅಂತ, 2ನೇ ಮದುವೆ ಆದವನು ಒಂದಲ್ಲ ಒಂದು ದಿವಸ ಮಾತಾಡ್ತಾನೆ, ನಾನು ಸರಿ ಇದ್ದೇನಾ, ಅಥವಾ ನೀನು ಮೊದಲನೇ ಸತಿ ಮದುವೆ ಆಗಿದ್ದಲ್ಲ ಗಂಡ ಅವನು ಸರಿ ಇದ್ದಾನ ಅನ್ನೋ ಒಂದು ಮಾತಾಡಿಬಿಟ್ರೆ ನಿಮ್ಮ ಪ್ರಾಣ ಎಲ್ಲೋಗುತ್ತೆ, ನಿಮ್ಮ ಮನಸ್ಥಿತಿ ಏನಾಗುತ್ತೆ, ನಿಮ್ಮ ಜೀವನ ಏನಾಗುತ್ತೆ ಯೋಚನೆ ಮಾಡಿ. ಆದರೆ ಈ ಮಾತನ್ನು ಹೆಣ್ಣು ಕೇಳೋಕ್ಕಾಗೋದಿಲ್ಲ. ಆದರೆ ಗಂಡು ಈ ಮಾತು ಅವನಿಗೆ ಅದು ಲೆಕ್ಕ ಇಲ್ಲ. ಆದರೆ ಹೆಣ್ಣು ಮಕ್ಕಳಿಗೆ ಇದು ವಿಷ. ಆ ಕ್ಷಣ ವಿಷ ತೊಗೊಂಡ್ರೂ ಗಂಟ್ಲಲ್ಲಿ ಹೋಗ್ಬೇಕಾದ್ರೆ ಏನು ಬಾಧೆ ಆಗುತ್ತೋ ಅದಕ್ಕಿಂತ ಜಾಸ್ತಿ ಆಗುತ್ತೆ ಇಂತಿಂಥ ಮಾತುಗಳು ಆಚೆ ಬಂದುಬಿಟ್ರೆ. ಅದಕ್ಕೆ ನಾನು ಹೇಳೋದು, ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ, ಸಂಸಾರದ ಗುಟ್ಟು ವ್ಯಾಧಿರೆಟ್ಟು ಮಾಡ್ಕೋಬೇಡಿ, ಜೀವನದ ಅಮೂಲ್ಯವಾದಂತಹ ಕ್ಷಣಗಳನ್ನು ಆನಂದಿಸಿ, ಎಲ್ಲರೂ ಸಹಿತ ಆಗಿರುವ ತಪ್ಪುಗಳನ್ನು ಮುಚ್ಚಿ ಮತ್ತೊಂದು ಸಮಸ್ಯೆಗಳಿಗೆ ಅವಕಾಶ ಮಾಡಿಕೊಳ್ಳಿದ್ದೀರ ಸಂಸಾರವನ್ನು ಚೆನ್ನಾಗಿಟ್ಕೊಳ್ಳಿ. ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ ಎಂಬತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಸಹಿತ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನು ಕೊಡ್ತಕ್ಕಂತಹದ್ದು. ಮನುಷ್ಯನ ಗ್ರಹಗತಿಗಳಲ್ಲಾಗಿರ್ತಕ್ಕಂಥ ವ್ಯತ್ಯಾಸದಿಂದ ಒಂದಷ್ಟು ಜನ ರಾಜರಾದಂಥವ್ರಿಗೂ ಒಂದಷ್ಟು ಸಮಸ್ಯೆಗಳಿರುತ್ತೆ. ಅಂದರೆ ತನ್ನ ಕುಟುಂಬಕ್ಕೆ ತಾನು ರಾಜನೇ, ಆದರೆ ಅವನ ಗ್ರಹಗತಿಗಳು ಕೆಟ್ಟಾಗ ವ್ಯತ್ಯಾಸ, ಅಥವಾ ಯಾವುದೋ ದೃಷ್ಟಿದೋಷಕ್ಕೆ ಬಿದ್ದಾಗ ಒಂದಷ್ಟು ಸಮಸ್ಯೆ. ಅಂತಹ ಸಮಯದಲ್ಲಿ ದಿ ಡಿವೈನ್ ಸ್ಟಾರ್ ಪೆಂಡೆಂಟು ಅದ್ಭುತವಾದಂಥ ಕೆಲಸ ಮಾಡುತ್ತೆ. ಅದಕ್ಕಾಗಿ ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ಆಗಿಂದಾಗಲೇ ತಿಳಿಸ್ತಾ ಇರ್ತೀವಿ. ಎಲ್ಲೋ ಒಂದು ಒಟ್ಟಾರೆ ಒಂದು ಅಭಿವೃದ್ಧಿಯಾಗಿ, ಒಂದು ಯಶಸ್ಸಾಗಿ, ಒಂದು ಕಾರ್ಯಸಿದ್ಧಿ ಆದರೆ ಅದೊಂದು ಸಂತೋಷ ಅಲ್ವಾ? ಅಂತಹ ಸಂತೋಷ ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗೆ ಒಂದು ಪರಿಹಾರ ದಿ ಡಿವೈನ್ ಸ್ಟಾರ್ ಪೆಂಡೆಂಟ್. ಧರಿಸಿ ಆನಂದಿಸಿ, ಒಳ್ಳೆಯದಾಗಲಿ. ಇನ್ನು ಕಾರ್ಯಕ್ರಮದಲ್ಲಿ ಸಮಯ ಮುಂದೆ ಹೋಗ್ತಾ ಇರುತ್ತೆ. ಆದರೆ ದಾಂಪತ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಅಷ್ಟೇ ನಾವು ಈಗ ಇತ್ತೀಚೆಗೆ ಮಾತಾಡಿರ್ತಕ್ಕಂಥದ್ದು. ಕುಟುಂಬದಲ್ಲಿ ಬರ್ತಕ್ಕಂಥ ಕಲಹಗಳನ್ನು ಹೇಗೆ ಸರಿಪಡಿಸ್ಕೊಳ್ಬೇಕು, ಒಂದು ಕುಟುಂಬ ಹಸನ್ಮುಖಿತನ, ನಗುಮುಖ ಇದ್ದರೆ ಏನು ಬೇಕಾದರೂ ಸರಿ. ನೋಡಿ, ನಗನಗ್ತಾ ಇರಬೇಕಾಗಿರ್ತಕ್ಕಂತಹ ಕುಟುಂಬದಲ್ಲಿ ಇವತ್ತು ಮನೆಗೆ ಏನೂ ಸಂಪಾದನೆ ತರಲಿಕ್ಕೆ ಆಗಿಲ್ಲಪ್ಪ, ತುಂಬ ಕಷ್ಟದಲ್ಲಿದ್ದೇನೆ, ನಾವು ಮನೆಗೆ ಇವತ್ತೇನೋ ಗಂಜಿನೋ ಅಂಬ್ಲಿನೋ ಮಾಡ್ಕೊಂಡು ಒಂದು ಗಂಜಿ ಮಾಡ್ಕೊಂಡು 4 ಜನ ಕೂತ್ಕೊಂಡು ಕುಡಿಬೇಕು ಅಂದರೂ ಆ ನಗುಮುಖ ಆನಂದವಾಗಿ ನೀವು ಗಂಜಿನ ಕುಡಿತೀರಿ. ಮನೆಯಲ್ಲಿ ತುಪ್ಪದ ಅಡುಗೆನೇ ಮಾಡಿ ವಿಶೇಷವಾಗಿರ್ತಕ್ಕಂಥ ಪಕ್ವಾನ್ನಗಳನ್ನು ಮಾಡಿದ್ರೂ ಒಬ್ಬರ ಮುಖ ಒಬ್ಬರು ನೋಡಲಿಲ್ಲ ಅಂದರೆ ಒಬ್ಬರು ಪೂರ್ವ, ಒಬ್ಬರು ಪಶ್ಚಿಮ, ಒಬ್ಬರು ಉತ್ತರ, ಒಬ್ಬರು ದಕ್ಷಿಣ, 4 ಜನ 4 ಮೂಲೆಗೆ ತೊಗೊಂಡು ಮಧ್ಯದಲ್ಲಿ ತುಪ್ಪದ ಬಾಟ್ಲಿ ಇಟ್ಕೊಂಡು ತುಪ್ಪ ಹಾಕ್ಕೊಂಡು ಊಟ ಮಾಡ್ತೀವಿ ಅಂದರೆ ಏನು ಪ್ರಯೋಜನ? ಇದಾಗಬಾರ್ದು. ಕುಟುಂಬದಲ್ಲಿ ಹಸನ್ಮುಖಿತನ ಬೇಕು, ನಗುಮುಖ ಬೇಕು. ಆ ಕುಟುಂಬಕ್ಕೆ ತಾಯಿ ಮಹಾಲಕ್ಷ್ಮಿ ಒಲಿಸ್ತಾಳೆ. ಯಾವ ಕುಟುಂಬದಲ್ಲಿ ಹೆಣ್ಣು ಮಕ್ಕಳು, ಮನೆಗಿರ್ತಕ್ಕಂಥ ತಾಯಂದರು, ತಾವಿರ್ತಕ್ಕಂಥವರೆಲ್ಲರೂ ಹಸನ್ಮುಖಿಯಾಗಿ ನಗನಗ್ತಾ ಇರ್ತಿರಲ್ಲ, ಆ ಕುಟುಂಬಕ್ಕೆ ಭಗವಂತನ ಸಂಕಲ್ಪ ಇರುತ್ತೆ, ಭಗವಂತನ ಆಶೀರ್ವಾದ ಬರುತ್ತೆ. ಜೊತೆಗೆ ತಾಯಿ ಯಾವುದೋ ರೂಪದಲ್ಲಿ ಬಂದು ಕೂತ್ಕೋತಾಳೆ. ಬೆಂಗಳೂರಿನ ನಗರ ದೇವತೆ ತಾಯಿ ಅಣ್ಣಮ್ಮನಂತೂ ಪ್ರತಿಯೊಂದು ಭಾಗಗಳಿಗೂ ಕರ್ಕೊಂಡು ಹೋಗ್ತಾರೆ. ಅಣ್ಣಮ್ಮನ ಉತ್ಸವ ಮೂರ್ತಿಗೆ ವಿಶೇಷವಾದಂಥ ಅಲಂಕಾರ, ಆ ಒಂದೊಂದು ತೋಮಾಲೆಗಳನ್ನು ಮಾಡುವಂಥ ರೀತಿ ಇದೆಯಲ್ಲ, ಅಬ್ಬಬ್ಬ, ಆ ತೋಮಾಲೆ ಮಾಡುವಂತಹ ಕೈಗಳಂತೂ
ಅದೇನು ಶ್ರಮವೋ, ಅದೆಷ್ಟು ಆನಂದವೋ, ಆ ತೋಮಾಲೆ ನೋಡಲಿಕ್ಕೆ 2 ಕಣ್ಣುಗಳ ಸಾಲದು. ಅಷ್ಟು ಬೃಹತ್ ಮಟ್ಟದಲ್ಲಿ ತೋಮಾಲೆಗಳನ್ನು ಮಾಡ್ತಕ್ಕಂತಹ ಕ್ರಮ ಇವತ್ತಿಗೂ ಹೂ ಕಟ್ಟೋರ ಕೈಲಿದೆ. ಆದರೆ ಇದೆಲ್ಲವೂ ಸಹಿತ ಆ ಭಗವಂತನ ಭಗವತಿಯ ಪಾದಕ್ಕೆ ಅರ್ಪಣೆ ಮಾಡ್ತಾರೆ. ಅಲಂಕಾರ ಮಾಡಿಸಿ ಊರಿನ ಅಥವಾ ಗ್ರಾಮದ ಆಯಾ ಪ್ರಾಂತ್ಯಗಳಿಗೆ ಕರ್ಕೊಂಡು ಹೋಗ್ತಕ್ಕಂಥದ್ದು ದೇವರ ಉತ್ಸವವನ್ನು. ಹಾಗೆ ಆ ಊರಿನಲ್ಲಿರ್ತಕ್ಕಂಥ ಯಾರೆಲ್ಲರೂ ಇದ್ದಾರೋ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಒಂದು ಕಾರ್ಯಕ್ರಮ ಅಂತ ಮಾಡ್ತಾರೆ. ಆ ಕಾರ್ಯಕ್ರಮ ಮಾಡಿದಾಗ ಮನೆಗಳಿಂದ ಮದುವೆ ಮಾಡಿಕೊಟ್ಟಿರ್ತಕ್ಕಂಥ ಹೆಣ್ಣುಮಕ್ಕಳನ್ನು ಸಹಿತ ಆ ಊರು ಕರೆಸ್ಕೊಳ್ತಾರೆ ಪುನಃ. ಅಂದರೆ ಈ ಒಂದು ಊರಿನ ಹಬ್ಬಕ್ಕೆ ಎಲ್ಲರ ಮನೆಯಲ್ಲಿರ್ತಕ್ಕಂಥ ಮಕ್ಕಳು ಬಂದು ಸೇರಲಿ ಅಂತ. ಊರಲ್ಲಿರ್ತಕ್ಕಂಥ ಹಬ್ಬಕ್ಕೆ ಮನೆ ಮಕ್ಕಳನ್ನು ಮದುವೆ ಮಾಡಿಕೊಟ್ಟಾದರೂ ಸಹಿತ ಅವರಿಗೆ ಮಕ್ಕಳು ಮೊಮ್ಮಕ್ಕಳಾಗಿದ್ದರೂ ಸಹಿತ ಅವರು ಬಂದು ಈ ಊರ ಹಬ್ಬಕ್ಕೆ ಪಾಲ್ಗೊಳ್ತಾರೆ. ಪ್ರತಿ ವರ್ಷಕ್ಕೊಂದಾವರ್ತಿ ಬಂದು ಸೇರ್ತಾರೆ. ನೋಡಿ, ಬಂಧುತ್ವವನ್ನು ಬಾಂಧವ್ಯವನ್ನು ಬೆಸೆತಕ್ಕಂಥ ಹಬ್ಬಗಳು ಹೀಗೆ ಒಂದೊಂದು ಇರ್ತಕ್ಕಂಥದ್ದು. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಪೂಜೆ ಮಾಡುವಾಗ ಅಥವಾ ಒಂದು ಪ್ರವಚನ ಕಾಲ ಅಥವಾ ಯಾವುದೇ ಒಂದು ಶುಭ ಸನ್ನಿವೇಶ ಅಂದರೆ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಆಚರಣೆ ಮಾಡುವಂಥ ಕ್ರಮ ಇದೆ. ಹಾಗೆ ಒಂದು ವಿಶೇಷವಾಗಿ ಒಂದು ಹಬ್ಬದ ಅಡುಗೆ ಅಂತ ಮಾಡ್ತಾರೆ, ಅಥವಾ ಅವರವರ ಶಕ್ತಿ ಅನುಸಾರ ಅವರ ಪದ್ಧತಿಗಳೇನಿದೆಯೋ ಆ ಥರ ಅಡುಗೆಗಳನ್ನು ಮಾಡ್ತಾರೆ. ಊಟಕ್ಕಾದರೂ ಸರಿಯೇ, ಎಲ್ಲಿ ಅಕಸ್ಮಾತು ನಿನ್ನ ದೇವರ ದರ್ಶನಕ್ಕೆ ಬರೋಕ್ಕಾಗದಿದ್ದರೂ, ಹಬ್ಬದ ಆಚರಣೆ ಬರೆದಿದ್ದರೂ ಆ ಪ್ರಸಾದ ರೂಪದಲ್ಲಿ ಊಟಕ್ಕಾದರೂ ಬಂದು ನಮ್ಮೆಲ್ಲರ ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡುವಂಥದ್ದಾಗಲಿ ಅಂತ. ಅಂದರೆ ಬಂಧುತ್ವ ಬಾಂಧವ್ಯ ಎಂಬತಕ್ಕಂಥದ್ದು ಅಲ್ಲೇ ಪ್ರಾರಂಭ. ಅಂತಹದ್ರಲ್ಲಿ ಇವತ್ತು ಒಂದಷ್ಟು ಕುಟುಂಬಗಳಲ್ಲಿ ಒಬ್ಬರು ನೋಡಿದ್ರೆ ಒಬ್ಬರಿಗೆ ಆಗದಂಥ ರೀತಿಯಲ್ಲಿ ಆಗೋಗ್ತಾ ಇದೆ. ಕಾಲ, ಸನ್ನಿವೇಶ ಅಥವಾ ಸಮಯ ತಪ್ಪು ಮಾಡಿದಾಗ ಒಬ್ಬರನ್ನೊಬ್ಬರು ದಂಡಿಸ್ತಕ್ಕಂಥದ್ದು, ಒಬ್ಬರನ್ನೊಬ್ಬರು ಯಾವುದೋ ಒಂದು ರೀತಿ ಕೋಪದಲ್ಲಿ ನಡೆಸ್ಕೊಂಡು ಹೋಗತಕ್ಕಂಥದ್ದು ಅದಾಗಬಹುದು. ಆದರೆ ಆ ಒಂದು ಕ್ಷಣ ಬಿಟ್ಟರೆ ಅದರ ಹಿಂದಿನ ದಿನಗಳನ್ನು ನೆನೆಸ್ಕೊಳ್ಬೇಕಾದ್ದು ಧರ್ಮ ಅಲ್ವಾ? ಅದರ ಹಿಂದಿನ ದಿನಗಳನ್ನು ನೆನೆಸ್ಕೊಳ್ಬೇಕು, ಮುಂದೆ ಹೇಗಿರಬೇಕು ಅನ್ನೋದು ಆಲೋಚನೆ ಮಾಡಬೇಕು. ಎಷ್ಟೋ ಜನ್ಮ ದಾಟಿದ್ರೆ ಒಂದು ಮಾನವ ಜನ್ಮ ಅಂತ ಹೇಳ್ತಾರೆ. ಒಂದು ಮಾನವ ಜನ್ಮ, ಆ ಮಾನವ ಜನ್ಮದಲ್ಲಿ ಹೇಗೆಲ್ಲ ಇರಬೇಕು, ಯಾವೆಲ್ಲ ಬಾಂಧವ್ಯ ಇರಬೇಕು, ಆ ಬಂಧುತ್ವದಲ್ಲಿ ಒಂದು ಬಾಂಧವ್ಯವನ್ನು ಹೇಗೆ ಗಟ್ಟಿಪಡಿಸ್ಕೊಳ್ಬೇಕು, ಆ ಚಿಂತನೆ ಮಾಡಬೇಕು. ಆ ಚಿಂತನೆಯನ್ನು ಮಾಡದಿರೋ ನಾವು ಹೆಜ್ಜೆ ಹಾಕ್ತೀವಿ ಅಂದರೆ ಅದು ಸಾರ್ಥಕತೆಯ ಬದುಕಲ್ಲ. ಇವತ್ತು ಎಷ್ಟೋ ಕುಟುಂಬಗಳಲ್ಲಿ ಒಂದು ಸ್ವಲ್ಪ ಆಸ್ತಿಗೋ, ದುಡ್ಡು ಕಾಸಿಗೋ, ಅಥವಾ ಅವರ ಇಚ್ಛೆಗೋ, ಅಥವಾ ಅವ್ರಿಗೆ ಇಷ್ಟ ಬೇಕಾಗಿರ್ತಕ್ಕಂಥ ಇಷ್ಟ ಬಂದಂಥ ರೀತಿ ಇರಲಿಕ್ಕಾಗಲಿಲ್ಲ ಅಂಥೇಳಿ ಮನೇಲಿರ್ತಕ್ಕಂಥ ಮಕ್ಕಳು ಅಥವಾ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಅಥವಾ ಕುಟುಂಬಸ್ಥರು ಎಲ್ಲರೂ ವಿಭಜನೆ ಆಗಿಬಿಟ್ಟಿರ್ತೀರಿ, ಬೇರೆ ಬೇರೆ ಆಗೋಗ್ಬಿಟ್ಟಿರ್ತೀರಿ. ಒಂದೇ ಊರಲ್ಲಿ ತನ್ನ ಕುಟುಂಬದ ತನ್ನ ಮನೆಯ ಕಾರ್ಯಕ್ರಮಕ್ಕೆ ಬರಲಿಕ್ಕಾಗ್ದಿರ ಅಥವಾ ಬರುವಂಥ ಮನಸ್ಸಿಲ್ದಿರ ಅದೇ ಪಕ್ಕದ ಮನೆಯವರು ಕಾರ್ಯಕ್ರಮಕ್ಕೆ ಬಂದು ಆ ಮನೆಯಿಂದ ಹಾಗೆ ಹೊರಡುವಂಥ ಪದ್ಧತಿ ಇವತ್ತೆಷ್ಟು ಕುಟುಂಬಗಳಲ್ಲಿಲ್ಲ. ಏನು ಸಾಧನೆ ಮಾಡ್ತೀರಿ? ಯಾವುದನ್ನು ಸಾಧನೆ ಮಾಡಿ ಏನು ಪ್ರಯೋಜನ ಆಯಿತು? ಹೋಗಬೇಕಾದ್ರೆ ಬರಬೇಕಾದ್ರೆ ಏನೂ ಇಲ್ಲ ಅಂತ ಪ್ರಪಂಚಕ್ಕೆ ಗೊತ್ತಿದೆ. ಆದರೆ ಸಾಧನೆ ಮಾಡೋದು ಮಾತ್ರ ಬಿಡೋದೇ ಇಲ್ಲ. ಆ ಸಾಧನೆಯ ಹಾದಿಯನ್ನು ಆದಷ್ಟು ನೀವು ಕಡಿವಾಣ ಹಾಕಬೇಕು. ಸಾಧ್ಯವಾದಷ್ಟು ಮನಸ್ಸನ್ನು ಹಗುರತೆ ಇಟ್ಕೊಳ್ಬೇಕು. ಆ ಹಗುರತೆಯಿಂದ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗುವಂಥ ಆದಷ್ಟು ಒಂದು ಬಂಧುತ್ವದಲ್ಲಿದ್ದು, ಸಾಧ್ಯವಾದರೆ ಮಧ್ಯಾಹ್ನದ ಅನ್ನಪ್ರಸಾದ ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳ್ತೇನೆ. ಬೆಳಗ್ಗೆ ಆಗಲಿ ಮಧ್ಯಾಹ್ನ ಆಗಲಿ ಯಾವುದಾದ್ರು ಒಂದು ಸಮಯ ಆದ್ರೂ ಮನೆ ಮಂದಿಯೆಲ್ಲ ಕೂತು ಊಟ ಮಾಡುವಂಥ ಪದ್ಧತಿ ಇಟ್ಕೊಳ್ಳಿ. ಆಗ ಒಬ್ಬರ ಮುಖ ಒಬ್ಬರು ನೋಡ್ದಂಗೆ ಆಗುತ್ತೆ. ಹಳಾದಿ ದರಿದ್ರ ಮೊಬೈಲ್ ಅಂತ ಬಂದು ಆ ಊಟ ಕೂತ್ಕೊಂಡಾಗಲೂ ಸಹಿತ ಒಬ್ರಿಗೊಬ್ರು ಕೂತು ಮಾತಾಡುವಂಥ ಪರಿಸ್ಥಿತಿ ಹಾಳಾಗೋಗ್ತಾ ಇದೆ. ಏನೋ ಇಡೀ ಪ್ರಪಂಚನೇ ತಲೆ ಮೇಲೆ ಬಿದ್ದವ್ರ ಥರ, ಅಥವಾ ಆ ಮೆಸೇಜ್ ಅವಾಗ ನಾವು ಓದ್ಬಿಡ್ಬೇಕು, ಅಥವಾ ಆ ಒಂದು ಕಾನ್ಸೆಪ್ಟ್ ಏನಿದೆ ನೋಡ್ಬಿಡ್ಬೇಕು. ನೋಡ್ತಾ ನೀವು ತಲ್ಲೀನರಾಗೋಗ್ಬಿಡ್ತೀರಿ. ಪಕ್ಕದಲ್ಲಿ ಕೂತಿರ್ತಕ್ಕಂಥ ಅವ್ರ ಪರಿಸ್ಥಿತಿ ಏನು? ನಿಮ್ಮೊಂದಿಗೆ ಏನೋ ಮಾತಾಡಬೇಕು, ಏನೋ ಬಾಯ್ಬಿಚ್ಚಿ ಮಾತಾಡಬೇಕು, ಅಥವಾ ಯಾವುದೋ ಸಮಸ್ಯೆ ಹೇಳ್ಕೋಬೇಕು, ಅಥವಾ ಒಂದು ಮನೆಯಲ್ಲಿರೋ ಕುಟುಂಬದ ಸಮಸ್ಯೆಗೆ ಯಾವುದೋ ಹೇಳಬೇಕು, ಯಾವುದಕ್ಕೂ ಸ್ಪಂದನ ಇಲ್ಲ. ಆಗಲೂ ಮೊಬೈಲೇ, ಹಿಂಗಂತ ಇರಬೇಕು, ಒಂದು ತುತ್ತಾ ಇರುತ್ತೆ, ಹಿಂಗಂತ ಇರಬೇಕು, ತುತ್ತೆತ್ತಾ ಇರಬೇಕು. ಇಂತಹ ಪರಿಸ್ಥಿತಿ ಸಾಕಷ್ಟು ಕುಟುಂಬಗಳಲ್ಲಿದೆ. ಆದರೆ ಏನು ಮಾಡಿದ್ರು ಜೀವನೋಪಾಯ ಅಥವಾ ಬದುಕಿನ ರಕ್ಷಣೆ ಅಥವಾ ಬದುಕಿನ ಸೂಕ್ಷ್ಮತೆಗಳು ಇದಿಷ್ಟೇ ಪ್ರಪಂಚ. ಇಷ್ಟು ಪ್ರಪಂಚಕ್ಕೆ ಬೆಳಗಿನಿಂದ ಸಂಜೆವರೆಗೂ ಕಣ್ಣು ಹಾಳು ಮಾಡಿಕೊಂಡು ಮೊಬೈಲ್ ತಿರುಗಿಸ್ಕೊಂಡು ಅಥವಾ ಇನ್ನೇನೋ ಆಲೋಚನೆ ಮಾಡ್ತಾ ಮನೆ ಮಂದಿ ಎಲ್ಲರನ್ನೂ ದೂರ ಮಾಡಿಕೊಂಡು ಯಾರೊಬ್ಬರಿಗೂ ಸಂಬಂಧ ಇಲ್ಲದಂಥ ರೀತಿಯಲ್ಲಿ ನಮ್ಮ ನಡೆ ನಡವಳಿಕೆಗಳು ನಡೆದು ಬಿಟ್ಟರೆ ಏನು ಪ್ರಯೋಜನ? ನಮ್ಮ ತಂದೆ, ನಮ್ಮ ತಾತ, ನಮ್ಮ ಮುತ್ತಾತ ಇಂತಹದ್ದೇನೇನಾದ್ರು ಮಾಡಿದ್ರ? ಅವತ್ತು ಬಂಧುತ್ವ ಹೇಗಿತ್ತು? ಇವತ್ತು ಯಥೇಚ್ಛವಾದಂಥ ರೀತಿ ಹಣಕಾಸಿದೆ. ಇವತ್ತು ಬೇಕು ಅಂದಿದ್ದು ಕಣ್ಣಿಗೆ ಬೇಕು ಅಂದಿದ್ದೆಲ್ಲವನ್ನು ಮನೆಗೆ ತಂದಿಟ್ಕೊಳ್ತೀವಿ ನಾವು. ಆದರೆ ಹಿಂದಿನ ಕಾಲಧರ್ಮ ಅದಲ್ಲ. ಹಿಂದಿನ ಕಾಲಧರ್ಮದಲ್ಲಿ ತಂದೆ ಕಾಲ, ತಾತನ ಕಾಲದಲ್ಲಿ ಯಾವುದೇ ವಸ್ತು ನೋಡಿದ್ರು ಸಹಿತ ತರಬೇಕು ಅಂತ ಅವ್ರ ಮನಸ್ಸಲ್ಲಿ ತಂದುಕೊಳ್ತಿರಲಿಲ್ಲ.
ಆಗ ವಸ್ತುಗಳು ಇಷ್ಟು ಕಾಣಿಸ್ತಾ ಇರಲಿಲ್ಲ. ಆದರೆ ಇವತ್ತು ಸೌಂದರ್ಯವರ್ಧಕವಾಗಿರ್ತಕ್ಕಂತಹ ಪದಾರ್ಥಗಳು ಸಾಕಷ್ಟು. ಹಿಂದೆ ನಿಮ್ಮ ತಾತ ಮುತ್ತಾತನ ಮನೆಗಳಲ್ಲಿ ಅಥವಾ ಅವರ ಕಾಲದಲ್ಲಿ ಮನೇಲಿ ಸೋಫಾ ಸೆಟ್ ನೋಡಿದ್ವಾ, ಡೈನಿಂಗ್ ಟೇಬಲ್ ನೋಡಿದ್ವಾ, ವಾಷಿಂಗ್ ಮಿಷಿನ್ ನೋಡಿದ್ವಾ, ಫ್ರಿಡ್ಜ್ ನೋಡಿದ್ವಾ, ಯಾವ ವಸ್ತುಗಳನ್ನು ನೋಡಿದ್ವಿ? ಹೇಳಬೇಕಂದ್ರೆ ಅವು ಫ್ಯಾನೇ ಇಲ್ಲ, ಬೀಸಣಿಗೆ ಇರ್ತಿತ್ತು. ಪ್ರತಿಯೊಬ್ಬರ ಮನೆಗೂ ಒಂದು ಬೀಸಣಿಗೆ, ಅಂದರೆ ದೇಹ ಸಂಪೂರ್ಣವಾಗಿ ಕೆಲಸ ಮಾಡಲಿಕ್ಕೆ ಬಿಡ್ತಿದ್ರು. ಆಗ ಯೋಗ ಧ್ಯಾನ ಆ ಒಂದು ನಿಟ್ಟಿನಲ್ಲಿ ಕೆಲಸ ಆಗ್ತಿತ್ತು. ನೆಲದ ಮೇಲೆ ಕೂತು ಊಟ ಮಾಡ್ತಿದ್ರು. ಬಿಸಿ ಸಾಕಷ್ಟು ಸೆಕೆ ಆದರೆ ಫ್ಯಾನ್ ಅಂತ ಹೇಳಿಬಿಟ್ಟು ಒಂದು ಬೀಸಣಿಗೆ ತೊಗೊಂಡು ಈ ಕಡೆ ಆ ಕಡೆ ಎರಡೂ ಕೈಗಳಲ್ಲೂ ಬೀಸ್ಕೊಳ್ತಾ ಇದ್ರು. ಆಗ ಎಲ್ಲವೂ ಸಹಿತ ಆಗ್ತಾಯಿತ್ತು, ಎಲ್ಲವೂ ಸಹಿತ ನಮ್ಮ ಆಕ್ಟಿಂಗ್ ಆಗ್ತಿತ್ತು. ಕೆಲಸಗಳು ಬೆರಳುಗಳೆಲ್ಲ ಅದು ಕೆಲಸ ನಡೀತಿತ್ತು. ಕೈಯಲ್ಲಿ ಒಂದು ಕೆಲಸ ಅಂತ ಆಗ್ತಾ ಇತ್ತು. ಅಥವಾ ಎದ್ದು ಓಡಾಡಬೇಕಾಗಿತ್ತು. ತಂಪಾದಂಥ ಗಾಳಿ ಬೇಕು ಅಂದರೆ ಮನೆ ಹೊರಗಡೆ ಕೂತ್ಕೊಳ್ಬೇಕಾಗಿತ್ತು. ಇವತ್ತು ಎ ಸಿ ಆನ್ ಮಾಡಿಕೊಂಡು ಸೋಫಾ ಮೇಲೆ ಕೂತ್ಕೊಂಡು ಇಡೀ ದೇಹವನ್ನು ನಮ್ಮದಲ್ಲ ಅಂತ ಬಿಟ್ಬಿಡ್ತಾ ಇದ್ದೀವಿ. ಮನಸ್ಥಿತಿ ಯೋಚನೆ ಮಾಡಿ, ಎಲ್ಲಿಂದ ಎಲ್ಲೆಲ್ಲಿ ನಾವು ತಪ್ಪು ಹೋಗ್ತಾ ಇದ್ದೀವಿ, ಎಲ್ಲೆಲ್ಲಿ ದಾರಿ ತಪ್ತಾ ಇದ್ದೀವಿ. ನಮ್ಮ ಆಹಾರ ಪದ್ಧತಿ, ನಮ್ಮ ಜೀವನ ಒಗ್ಗೂಡಿಸ್ಕೊಳ್ಬೇಕಾದ್ದು, ಒಂದು ಬಂಧುತ್ವ, ಒಂದು ಕುಟುಂಬದಲ್ಲಿರ್ತಕ್ಕಂಥ ಅನ್ಯೋನ್ಯತೆ, ಇದೆಲ್ಲದರ ಬಗ್ಗೆ ಸರಿಯಾದ ಮಾಹಿತಿಯನ್ನು, ಸರಿಯಾದ ಜೀವನದ ಅಂಶಗಳನ್ನು, ಸರಿಯಾದ ಜೀವನದ ಪಾಠವನ್ನು ನಾವು ಕಲ್ತ್ಕೊಳ್ಳಿಲ್ಲ ಅಂದರೆ, ಕಲಿಸ್ತಿಲ್ಲ ಅಂದರೆ, ನಾವಿರ್ತಕ್ಕಂಥ ರೀತಿಯೇ ನಮ್ಮ ಮನೆ ಮಕ್ಕಳು ನೋಡಿ ಕಲ್ತ್ಕೊಳ್ಳೋದಾಗೋಗುತ್ತೆ. ಈಗಾಗಲೇ ಸಾಕಷ್ಟು ಎಲ್ಲವೂ ಸಹಿತ ಬಿಟ್ಟು ಹೋಗ್ತಾ ಇದ್ದೀವಿ. ನಾವು ಹಿಂದಿನ ಪದ್ಧತಿಯನ್ನು, ತಂದೆ ತಾತನ ಕಾಲದಲ್ಲಿದ್ದಂಥ ಪದ್ಧತಿಯನ್ನು ಬಿಟ್ಟಿದ್ದೀವಿ. ಇವತ್ತು ನಮ್ಮ ಕಾಲಕ್ಕೆ ಎಲ್ಲವೂ ಹೊಸತನ ಅಂತ ನೋಡ್ತಾ ಇದ್ದೀವಿ, ಹೊಸ ಬದುಕನ್ನು ಕಾಣ್ತಾ ಇದ್ದೀವಿ. ಇನ್ನು ಮುಂದೆ ಬರ್ತಾ ಬರ್ತಾ ಏನಾಗುತ್ತೆ ಯೋಚನೆ ಮಾಡಿ. ಸಂಬಂಧ ಇಲ್ಲದಂಥ ರೀತಿ ಆಗೋಗುತ್ತೆ. ಈಗ ತಾಯಿ ಕೈಯಿಂದ ಹಾಲು ಕುಡಿಯುವಂಥದ್ದು ಮಕ್ಕಳ ಒಂದು ಧರ್ಮ. ಮುಂಬರ್ತಕ್ಕಂಥ ದಿನದಲ್ಲಿ ತಾಯಿನೂ ಸಹಿತ ಮೊಬೈಲ್ ಇಟ್ಕೊಂಡು ಮೂಲೆ ಕೂತ್ಕೊಂಡ್ಬಿಟ್ರೆ ಆ ಮಕ್ಕಳೇ ಎದ್ದೋಗಿ ಹಾಲು ಕಾಸ್ಕೊಂಡು ಕುಡಿಬೇಕಾಗತ್ತೆ. ಅಥವಾ ಆನ್ಲೈನ್ ಬುಕ್ ಮಾಡಿ ಒಂದು ಲೋಟ ಹಾಲು ಬೆಳಗ್ಗೆನೇ ತರಿಸಿ ಮನೇಲಿ ಹಾಲು ಕುಡಿಬೇಕಾಗತ್ತೆ. ಹಾಲು ಕಾಯಿಸೋಕ್ಕೂ ಬಾಧೆ ಅಲ್ವಾ? ಹಾಗೆ ಮುಂದೆ ದಿನ ಬದಲಾಗ್ತಾ ಹೋಗುತ್ತೆ. ಅಂದರೆ ದಿನ ಬದಲಾಗ್ತಾನೆ ನಾವು ಬದಲಾಗ್ತಾ ಇರ್ತೀವಿ. ನಮ್ಮ ಬದಲಾವಣೆಯ ಪರ್ವ ನಮ್ಮ ಜೀವನವನ್ನು ನಾವೇ ಹಾಳು ಮಾಡ್ಕೊಳಂಗಾಗತ್ತೆ. ಅದಕ್ಕಾಗಿ ಆ ಬಂಧುತ್ವ, ಬಾಂಧವ್ಯ ಊರಬ್ಬಕ್ಕೆ ಮಾತ್ರ ಜನ ಬರ್ತಕ್ಕಂಥದ್ದಲ್ಲ, ಮನೆಯ ಕಾರ್ಯಕ್ರಮಕ್ಕೂ ಮನೆ ಮಂದಿ ಎಲ್ಲ ಸೇರಬೇಕು. ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಮಾಡುವ ಕಾರ್ಯಕ್ರಮ, ಎಲ್ಲರ ಒಗ್ಗೂಡಿಕೊಂಡಿರುವಂಥ ಒಂದು ಅದ್ಭುತವಾದಂಥ ಒಂದು ಜೇನಿನ ಗೂಡಿನ ಥರ ಇರಬೇಕು. ಒಬ್ಬ ವ್ಯಕ್ತಿ ಕಲ್ಲು ಹೊಡಿಬೇಕಾದ್ರೆ 100 ಬಾರಿ ಚಿಂತನೆ ಮಾಡಬೇಕು. ಒಬ್ಬ ವ್ಯಕ್ತಿ ಆಚೆ ಕಡೆಯಿಂದ ಬಂದು ನಮ್ಮ ಸಂಸಾರನ ಧೂಳು ಮಾಡಬೇಕಾದ್ರೆ, ಸಂಸಾರವನ್ನು ಕೆಡಿಸಬೇಕಾದ್ರೆ 1000 ಬಾರಿ ಯೋಚನೆ ಮಾಡಬೇಕು. ಅವ್ರ ಮನೇಲಿ ಪ್ರತಿಯೊಬ್ಬರು ಹದ್ದಿನ ಕಣ್ಣು ಥರ ಇದ್ದಾರಪ್ಪ, ಎಲ್ಲರೂ ಸಹಿತ ನಮ್ಮನ್ನು ನೋಡ್ತಿರ್ತಾರೆ, ಯಾರೋ ಒಬ್ಬರು ನಮ್ಮನ್ನು ಹಿಡಿದು ಕೂಡಿಸ್ಬಿಡ್ತಾರೆ ಅಂತ. ಯಾವತ್ತು ನಮ್ಮಲ್ಲಿ 4 ಮೂಲೆಗೂ 4 ಜನ ಸೇರ್ಕೊಂಡ್ಬಿಡ್ತೀವೋ, ಆಗ ಹೊರಗಡೆಯಿಂದ ಬರ್ತಕ್ಕಂಥ ರಾಕ್ಷಸರಿಗೆ, ಕಳ್ಳರಿಗೆ ಮತ್ತು ಬೇಡವಾದ ಕೆಲಸ ಮಾಡ್ತಕ್ಕಂಥವ್ರಿಗೆ ನಾವೇ ದಾರಿ ಮಾಡಿಕೊಟ್ಟಂಗೆ. ಜೇನುಗೂಡು ಥರ ಮನೆ ಇರಲಿ, ಸಂಸಾರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಮುಖದಲ್ಲೂ ನಗುಮುಖ ಇರಲಿ. ಸಮಸ್ಯೆ ಬಂದರೆ ಎಲ್ಲರದೂ ಸಮಸ್ಯೆ ಅಂತ ಹಂಚ್ಕೊಂಡು ಆ ಸಮಸ್ಯೆನ ಅವತ್ತು ಕ್ಲಿಯರ್ ಮಾಡ್ಕೊಳ್ಳೋಂಥ ಮನಸ್ಸು ಎಲ್ಲರಿಗೂ ಸಿಗುವಂಥದ್ದಾಗಲಿ, ಒಳ್ಳೆಯದಾಗಲಿ. ಬೆಳಗಿನ ಶುಭೋದಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ, ಒಂದು ಸಂಸಾರದ ಗುಟ್ಟು ಅದು ವ್ಯಾಧಿರೆಟ್ಟಾಗಬಾರ್ದು. ಸಂಸಾರದಲ್ಲಿರ್ತಕ್ಕಂಥ ಅದ್ಭುತವಾದಂತಹ ಚಿಂತನೆ, ಮನೇಲಿರ್ತಕ್ಕಂಥ ಹಿರಿಯರ ಆಲೋಚನೆ, ಮನೇಲಿರಬೇಕಾಗಿರ್ತಕ್ಕಂಥ ಎಲ್ಲರ ರೀತಿ, ಅದು ಎಲ್ಲರೂ ಅರ್ತು ಬಾಳಬೇಕು. ಬರೀ ಒಬ್ಬರಿಗೋ ಇಬ್ಬರಿಗೋ ಇದ್ದರೆ ನನ್ನ ಕುಟುಂಬ ಹೀಗಿರಬೇಕು ಆಗಿರಬೇಕು ಎಂಬತಕ್ಕಂಥ ಆಲೋಚನೆ ಅಲ್ಲ. ಮನೇಲಿರ್ತಕ್ಕಂಥ ಹಿರಿಯರು, ತಂದೆ ತಾಯಿಯ ಮನಸ್ಸು ಎಲ್ಲ ಮಕ್ಕಳನ್ನು ಒಗ್ಗೂಡಿಸ್ಬೇಕು ಅಂತ. ಆದರೆ ಮಕ್ಕಳ ಮನಸ್ಸಲ್ಲಿ ಇರಬೇಕು, ನಮ್ಮಲ್ಲಿರ್ತಕ್ಕಂಥ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ನಾವೆಲ್ಲ ಒಂದಾಗಿರಬೇಕು ಅಂತ. ನಮ್ಮ ಆ ಪ್ರೀತಿ ವಿಶ್ವಾಸವನ್ನು, ಬಂಧುತ್ವವನ್ನು, ಬಾಂಧವ್ಯವನ್ನು ಒಗ್ಗೂಡಿಸ್ಕೊಂಡ್ರೆ ಮಾತ್ರ ಅಲ್ಲಿ ನೆಮ್ಮದಿ. ಇವತ್ತಿಗೂ ಕೆಲವು ಕುಟುಂಬಗಳಲ್ಲಿ ಎಲ್ಲರೂ ಒಗ್ಗೂಡಿಕೊಂಡು ಚೆನ್ನಾಗಿರಬೇಕು ಎಂಬತಕ್ಕಂಥ ಆಸೆ ಇರುತ್ತೆ. ಅದರಲ್ಲಿ ಒಬ್ಬರಿಗೋ ಇಬ್ಬರಿಗೋ ಬಂದಾಗ ಯಾವುದಾದ್ರೂ ಒಂದು ವಿಚಾರದಲ್ಲಿ ರೌದ್ರಪಡಿಸ್ತಕ್ಕಂಥದ್ದು, ಗಲಾಟೆ ಮಾಡ್ತಕ್ಕಂಥದ್ದು, ಎಲ್ಲರ ಮನಸ್ಸನ್ನು ಹೊಡಿತಕ್ಕಂಥದ್ದು, ಛಿದ್ರ ಮಾಡ್ತಕ್ಕಂಥವ್ರು ಒಬ್ಬರೋ ಇಬ್ಬರೋ ಒಂದು ಕುಟುಂಬದಲ್ಲಿ ಇದ್ದೇ ಇರ್ತಾರೆ. ಅಂತಹವರು ಬಂದಾಗ, ಅಂತಹವ್ರ ಜೊತೆಯಲ್ಲಿದ್ದಾಗ ಸಾಧ್ಯವಾದಷ್ಟು ಮಟ್ಟಿಗೆ ಒಂದು ಅನ್ಯೋನ್ಯತೆಯ ಬದುಕನ್ನು ಕಾಣಲಿಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಸಾಧನೆ ಮಾಡಲೇಬೇಕು. ಅದು ದಿನಾ ಬೆಳಗಾರೆ ಹೊಡೆದಾಡುವಂಥ ಕೆಲಸ. ಇವತ್ತಿಗೂ ಕೆಲವು ಕುಟುಂಬಗಳಲ್ಲಿ ನೋಡಿ, 5 ಜನ 4 ಜನ ಇದ್ದರೆ, 4 ಜನದಲ್ಲಿ 3 ಜನ ಒಂಥರ ಇದ್ದರೆ, ಇನ್ನೊಬ್ಬರು ಪ್ರತ್ಯೇಕವಾಗಿರ್ತಾರೆ. ಈ 3 ಜನ ಒಂದು ಮಾತು ಹೇಳ್ತಿದ್ರೆ ಅದು ಇನ್ನೊಂದು ರೀತಿ ಇನ್ನೂ ಬೇರೆ ಥರ ಹೇಳ್ತಾರೆ. ಅಂದರೆ ಆ ಒಂದು ಕ್ಷಣದಲ್ಲೂ ರೌದ್ರಪಡಿಸ್ತಕ್ಕಂಥದ್ದು. ನನ್ನ ಮಾತೇ ನಡಿಬೇಕು, ನಾನು ಹೇಳಿದಾಗೆ ಆಗಬೇಕು, ನನ್ನ ಮಾತಿನಂತೆ ಇರಬೇಕು, ಅಥವಾ ಎಲ್ಲರೂ ನನ್ನ ಕಂಟ್ರೋಲೇ ಇರಬೇಕು. ಯಾರು ಕಂಟ್ರೋಲ್ ಇಟ್ಕೊಂಡು ಏನು ಮಾಡ್ತೀರಿ? ಇರುವ 4 ದಿವಸದ ಬದುಕಲ್ಲಿ ಅನ್ಯೋನ್ಯತೆಯ ಬದುಕನ್ನು ಕಂಡಾಗ ಎಷ್ಟು ಆನಂದ ಇರುತ್ತೆ ನೋಡಿ. ಇವತ್ತಿಗೂ ಸಹಿತ ಸಂಪಾದನೆ ಮಾಡೋದು ದೊಡ್ಡದಲ್ಲ, ಆ ಮಾಡಿರ್ತಕ್ಕಂಥ ಸಂಪಾದನೆಯನ್ನು ಹೇಗೆ ಸದ್ವಿನಿಯೋಗಪಡಿಸಬೇಕು. ಎಷ್ಟೋ ಜನ ಮನೆಗಳಲ್ಲಿ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಂದ ಹಿಡಿದು ವಯಸ್ಸಲ್ಲಿರ್ತಕ್ಕಂಥ ಕಿರಿಯರವರೆಗೂ ಶ್ರಮಿಸ್ತೀರಿ, ಭಾಳ ಕಷ್ಟಪಡ್ತೀರಿ.
ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟಪಡೋದೇ ಜೀವನ. ಕಷ್ಟಪಟ್ಟು ಕೂಡಿಟ್ಟು ಲಕ್ಷ ಮನೆ ಮಂದಿ ಎಲ್ಲರೂ 4 ಜನ ಕೂತು ಹೊಟ್ಟೆ ತುಂಬ ಊಟ ಮಾಡಲ್ಲ. ಮೂತಿ ಮೇಲೆ 4 ಅಗಳು ಇಷ್ಟು ತಿಂದುಬಿಟ್ಟು ಕೈ ತೊಗೊಂಡು ಬರ ಓಡೋಗ್ಬಿಡೋದು. ಆ ಊಟಕ್ಕೆ ಕೂತ್ಕೋಬೇಕಾದ್ರೂ ಒಂದು ಸಮಾಧಾನ ರೀತಿ. ಹಿಂದೆಲ್ಲ ಊಟದ ಪದ್ಧತಿ ಹೇಗಿತ್ತಪ್ಪ ಅಂದರೆ ಬೆಳದಿಂಗಳ ಊಟ ಅಂತಿತ್ತು. ಆ ಬೆಳದಿಂಗಳ ಊಟ ಇದೆಯಲ್ಲ, ಅದು ಬಹಳ ವಿಶೇಷವಾಗಿರ್ತಕ್ಕಂತಹದ್ದು. ಬೆಳದಿಂಗಳ ಊಟ ಅದು ಸವಿದವನಿಗೆ ಬಲ್ಲ. ಇವತ್ತು ಬೆಳದಿಂಗಳ ಊಟ, ಇವತ್ತು ಯಾರೆಲ್ಲ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದೀರ ತಾಯಂದರು, ಒಂದಷ್ಟು ಜನ ನಿಮಗೆ ಬಿಟ್ಟು ನಿಮ್ಮ ಮನೆ ಮಕ್ಕಳಿಗೆ ಗೊತ್ತೇ ಇಲ್ಲ. ಇದು ಬೆಳದಿಂಗಳ ಊಟ ಗೊತ್ತಾ, ಅಥವಾ ತಾಯಿ ಹಾಕ್ತಕ್ಕಂಥ ಕೈತುತ್ತು ಗೊತ್ತಾ? ಮನೆಗೆ ತಾಯಿ ತನ್ನ ಮಕ್ಕಳು, ತನ್ನ ಪರಿವಾರ, ತನ್ನ ಪತಿದೇವರು, ತನ್ನ ಗಂಡನ ಎಲ್ಲರೂ ಸಹಿತ ಜೊತೆ ಕೂಡಿಸ್ಕೊಂಡು ಒಂದು ಪಾತ್ರೆಯಲ್ಲಿ ಅನ್ನ ಸಾಂಬಾರನ್ನ, ಅನ್ನ ರಸಮ್ಮ ಕಲಿಸ್ಬಿಟ್ಟು ಅದನ್ನು ಒಬ್ಬೊಬ್ರಿಗೂ ಕೈತುತ್ತು ಹಾಕ್ತಾ ಇದ್ರೆ, ಒಂದು ಕಡೆಯಿಂದ ಬರ್ತಾ ಇದ್ದರೆ ಈ ಕಡೆ ಹಾಕುವಷ್ಟೊಳಗೆ ಆ ಕಡೆ ತಿಂದು ಮುಗಿಸ್ಬಿಟ್ಟು 2ನೇ ಸತಿ ಕೈ ಮುಂದೆ ಬಂದಾಗ ಪಕ್ಕದಲ್ಲಿರ್ತಕ್ಕಂಥವ್ನು ನಾವು ಬೇಗ ತಿನ್ನಲ್ಲ, ನಾನು ಇನ್ನೊಂದು ತುತ್ತು ಬೇಗ ತಿನ್ನಬೇಕು ಅಂತ ಕೈ ಅಡ್ಡೋರು. ಆಗ ಎಷ್ಟು ಊಟ ಮಾಡ್ತಿದ್ವಿ ಅನ್ನೋದು ಯಾರಿಗೂ ಅರಿವಿರ್ತಿರಲಿಲ್ಲ. ಅದೇ ನೀವು ತಟ್ಟೆಗೆ ಅನ್ನ ಹಾಕ್ಕೊಳ್ಳಿ, ಇಷ್ಟನ್ನ ಹಾಕ್ಕೊಂಡು ಬಲವಂತವಾಗಿ ನೀವು ಕಲಸಿ ತಿನ್ನಬೇಕಾದ್ರೆ ಅಲ್ಲಿ ಮೈಭಾರ. ಅದೇ ಕೈತುತ್ತು, ಆ ಕೈತುತ್ತಿಗೆ ಅದರದ್ದೇ ಆದಂಥ ಸ್ವಾರ ಇತ್ತು, ಅದರದ್ದೇ ಆದಂಥ ಒಂದಷ್ಟು ಗತ್ತಿತ್ತು. ಅದನ್ನು ಅರ್ಥ ಮಾಡ್ಕೋಬೇಕು. ಆ ಕೈತುತ್ತು ತಿಂದು ಬೆಳೆದಂತಹ ಕುಟುಂಬಗಳು ಎಷ್ಟೋ ಇದೆ. ಆದರೆ ಇವತ್ತಿನ ಮಕ್ಕಳಿಗೆ ಕೈತುತ್ತು ಗೊತ್ತೇ ಇಲ್ವಲ್ಲ. ಕೈತುತ್ತು ಗೊತ್ತಾಗಿಲ್ಲ. ಯಾತಕ್ಕೆ ಗೊತ್ತಾಗಲ್ಲ? ಸಂಜೆ ಆದರೆ ತಾಯಂದರು ಸೀರಿಯಲ್ ನೋಡಬೇಕು, ಮಕ್ಕಳು ಆಚೆ ಕಡೆ ಟ್ಯೂಷನ್ಗೆ ಹೋಗಿ ಬರಬೇಕು, ಬೆಳಗ್ಗೆಯಿಂದ ಸಂಜೆವರೆಗೂ ಶಾಲೆ ಆಗುತ್ತೆ, ಆಮೇಲೆ ಟ್ಯೂಷನ್ ಆಗುತ್ತೆ. ಮನೆಗೆ ಬಂದ ತಕ್ಷಣ ಆದರೆ 1-2 ಅಗಳ ತಿನ್ನೋದು, ಅನ್ನ ತಿನ್ನೋದು, ಇಲ್ಲಾಂದರೆ ಹಾಗೆಯೇ ಹಾಸಿಗೆ ಮೇಲೋ ಸೋಫಾ ಮೇಲೆ. ಕೆಲವು ಮಕ್ಕಳು ನೋಡಬೇಕು ಮನೆಗಳಲ್ಲಿ ಸೋಫಾ ಮೇಲೆ ಅಲ್ಲೇ ಮಲಗಿಬಿಟ್ಟಿರ್ತವೆ. ಆದರೆ ತಾಯಂದರು ಟಿ ವಿ ಆಫ್ ಮಾಡೋಗಿಲ್ಲ. ಯಾಕೆಂದರೆ ರಾತ್ರಿ 11 ಗಂಟೆವರೆಗೂ ಒಳ್ಳೆ ಈ ಕಾರ್ಯಕ್ರಮಗಳು ಬರ್ತಿರುತ್ತೆ, ನೋಡೋದು ನಿಮ್ಮ ತಪ್ಪಲ್ಲ ಅದು. ಆದರೆ ಅದರಲ್ಲಿ ಬಿಡುವು ಮಾಡಿಕೊಂಡು ಮಕ್ಕಳಿಗೆ ಕೂಡಿಸ್ಕೊಂಡು ಕೈತುತ್ತು ಹಾಕುವಂಥದ್ದಾಗಬೇಕು. ಆ ಮಕ್ಕಳಿಗೆ ಕೈತುತ್ತು ಹಾಕಿ ಒಂದು ಅದ್ಭುತವಾದಂಥ ಚಿಂತನೆ ಹೇಳಬೇಕು. ಹಿಂದೆಲ್ಲ ತಾಯಂದರು ಮಕ್ಕಳ ಕೈತುತ್ತು ಹಾಕ್ತಾ ಒಂದು ವಿಶೇಷವಾಗಿರ್ತಕ್ಕಂಥ ಕಥೆಗಳು ಹೇಳೋರು, ಅವರ ಹಿಂದಿನ ಪರಂಪರೆ ಬಗ್ಗೆ ಹೇಳೋರು. ನಿಮ್ಮ ತಂದೆ ಈ ಥರ, ನಿಮ್ಮ ತಾತ ಈ ಥರ, ನಿಮ್ಮ ವಂಶದ ಹಿರಿಯರು ಈ ಥರ, ಅವರು ಬದುಕು ಬಂದಂತಹ ದಾರಿ ಹೀಗಿತ್ತು, ನಿಮ್ಮ ತಾತ ನಡೆದು ಬರ್ತಿದ್ರೆ ತಾತನ ನೋಡಲಿಕ್ಕೆ ಅಂತ 4 ಜನ ನಿಲ್ಲೋರಾಗಿದ್ದರು, ಅಥವಾ ತಾತನ ಒಂದು ಅಧಿಕಾರ, ತಾತ ನಡ್ಕೊಂಡಿರ್ತಕ್ಕಂಥ ರೀತಿ ನೀತಿಗಳು ಇಡೀ ಊರು ಜನಕ್ಕೆ ನ್ಯಾಯ ಕೊಡ್ತಕ್ಕಂಥದ್ದು, ನ್ಯಾಯಸ್ಥಾನದಲ್ಲಿದ್ದಂಥದ್ದು ನಿಮ್ಮ ತಾತನ ಕಾಯ್ತಾರ ಅಂತ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಹೇಳುವಂಥದ್ದು ಆ ತಾಯಿ ಮಾಡ್ತಿದ್ಲು ಕೆಲಸನ. ಆದರೆ ಇವತ್ತಿನ ಮನೇಲಿರ್ತಕ್ಕಂಥವ್ರು ಯಾರಾದರೂ ಅದನ್ನು ಹೇಳ್ತಿದ್ದೀರಾ? ಹೇಳುವಂಥ ಚಿಂತನೆ ಮಾಡ್ತಿದ್ದೀರಾ? ನಿಮ್ಮ ಕೆಲಸ ನೀವು ಬ್ಯುಸಿಯಾಗಿದ್ದೀರಿ. ಯಾಕೆಂದರೆ ನಿಮ್ಮ ಒತ್ತಡ. ಹಿಂದೆ ಮನೆಗಳಲ್ಲಿ ಯಾರೂ ತಾಯಂದರು ಹೆಣ್ಣು ಮಕ್ಕಳು ಕೆಲಸಕ್ಕೆ ಹೋಗ್ತಿರಲಿಲ್ಲ. ಗಂಡ ಮನೆಯಲ್ಲಿ ಏನು ದುಡ್ಕೊಂಬರ್ತಾನೋ ದುಡ್ಕೊಂಬಂದಿದ್ರಲ್ಲಿ ಸಮೃದ್ಧಿಯಾಗಿ ಇಡೀ ಕುಟುಂಬವನ್ನು ಒಳ್ಳೆ ಪಕ್ವಾನ್ನ ಮಾಡಿ, ಅಡುಗೆ ಮಾಡಿ, ಅದನ್ನು 4 ಜನಕ್ಕೆ ಅಡುಗೆ ಬಡಿಸಿ, ಎಲ್ಲರನ್ನೂ ಕೂಡಿಸಿ ಬೇಕಾದಂಥ ಸೇವೆಗಳು ನಡೆಸ್ತಾ ಇದ್ರಿ. ಇವತ್ತು ಹಾಗಲ್ಲ. ನೀವು ಶ್ರಮಿಸಬೇಕು. ನೀವು ಬೆಳಗ್ಗೆಯಿಂದ ಸಾಯಂಕಾಲ ತನಕ ದುಡ್ಕೊಂಬರಕ್ಕೆ ಹೋಗಬೇಕು. ನಿಮ್ಮ ಸಮಯಕ್ಕೆ ಗಂಡನ ದುಡಿಬೇಕು. ಇಬ್ಬರು ದುಡ್ಕೊಂಡು ಸುಸ್ತಾಗಿ ಮನೆಗೆ ಬರೋದು, ಮಕ್ಕಳಿಗೆ ಶಾಲೆಗೆ ಮತ್ತು ಟ್ಯೂಷನ್ಗೆ ಫೀಸ್ ಕಟ್ಟೋದು, ನೀವು ದುಡ್ಕೊಂಬಂದು ಅವರೆದೇ ಮೇಲೆ ಇಡ್ತಿದ್ದೀರಿ. ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳು ಜ್ಞಾನವಂತರಾಗಲಿಕ್ಕೋಸ್ಕರ, ನಿಮ್ಮ ಮಕ್ಕಳು ಬುದ್ಧಿವಂತರಾಗಲಿಕ್ಕೋಸ್ಕರ ಗಂಡ ಹೆಂಡತಿ ಇಬ್ಬರೂ ದುಡಿಯೋದು, ತೊಗೊಂಡೋಗಿ ಅವ್ರ ಎದೆ ಮೇಲೆ ಇಡ್ತೀರಿ. ಪ್ರಯೋಜನ ಏನಾಯಿತು? ನಿಮ್ಮ ತಲೆಯಲ್ಲಿರ್ತಕ್ಕಂಥ ಜ್ಞಾನವನ್ನೇ ನಿಮ್ಮ ಮನೆ ಮಕ್ಕಳಿಗೆ ಹೇಳಿಬಿಟ್ರೆ ಅವ್ರು ನಿಜಕ್ಕೂ ಸಂಸ್ಕಾರವಂತರಾಗ್ತಾರೆ. ಅದು ಹಾಗಲ್ಲ. ನಮ್ಮ ಮನಸ್ಸು ಏನಾಗ್ತದೆ, ಪಕ್ಕದ ಮನೆ ಮಗು ಇಂಗ್ಲೀಷಲ್ಲಿ ಮಾತಾಡಿದ್ರೆ ನನ್ನ ಮನೆ ಮಗು ಮಾತಾಡಬೇಕು. ಈಗಂತೂ ಬರ್ತಿರ್ತಕ್ಕಂಥ ಇವತ್ತಿನ ಕಾಲ ಪರಿಸ್ಥಿತಿ ಹೇಗಿದೆ ಅಂದರೆ, 2.5 ವರ್ಷದ ಮಗು ಪಟ ಅಂತ ಇಂಗ್ಲೀಷಲ್ಲಿ ಮಾತಾಡ್ಬಿಡ್ಬೇಕು. ಅದರ ಆಟ ಪಾಠಗಳು, ಅದರ ಸ್ವತಂತ್ರತೆ ನಾವು ಕಿತ್ಕೊಂಡ್ಬಿಡ್ಬೇಕು, ತೊಗೊಂಡೋಗಿ ಶಾಲೆಗೆ ಹಾಕ್ಬಿಡ್ಬೇಕು. ಏನು ಅವಸ್ಥೆ! ಹಾಲು ಕುಡಿದು ಆಟ ಆಡ್ತಾ ಇಡೀ ಮನೆಯೆಲ್ಲ ಓಡಾಡಿಕೊಂಡು ಇರಬೇಕಾಗಿರ್ತಕ್ಕಂಥ ಕಾಲ, ಅದಕ್ಕೊಂದು ಬಂಧನ. ಮಕ್ಕಳಿಲ್ಲ ಅಂತ ಹೊಡೆದಾಡೋರು 1000 ಜನ. ಆದರೆ ಮಕ್ಕಳಿಲ್ಲ ಅಂತ ಹೊಡೆದಾಡೋರು ಒಂದಷ್ಟು ಜನ. ಆದರೆ ಇರ್ತಕ್ಕಂತಹ ಮಕ್ಕಳ ಆ ಪ್ರೀತಿನ ಹೇಗೆ ಸಂಪಾದನೆ ಮಾಡ್ಕೋಬೇಕು, ಆ ಮಕ್ಕಳ ಮಧ್ಯದಲ್ಲಿ ಹೇಗೆ ನೀವು ಆನಂದವಾಗಿರಬೇಕು, ಆ ಚಿಂತನೆ ಇಲ್ದಿರ ಓಡಾಡೋವಂಥವ್ರು ಇನ್ನಷ್ಟು ಜನ. ಪಕ್ಕದ ಮನೆ ಮಗು ಹಾಗಿದೆಯಲ್ಲ, ನನ್ನ ಮನೆ ಮಗು ಹೀಗಿರಬೇಕು ಅಂಥೇಳಿ ಬೆಳಗಿನಿಂದ ಸಂಜೆವರೆಗೂ ಅದನ್ನು ಬೇಕಾದಷ್ಟು ಪನಿಷ್ಮೆಂಟ್ ಕೊಟ್ಟು ಅದನ್ನು ಇಲ್ಲದಂಥ ರೀತಿ ತಯಾರು ಮಾಡುವಂಥದ್ದು. ಒಬ್ಬೊಬ್ಬರ ಮಕ್ಕಳ ಮನಸ್ಥಿತಿ ಅವರ ಪೂರ್ವಜನ್ಮದ ಸುಕೃತದ ಪ್ರಕಾರ ಅವರ ಬದುಕಿರುತ್ತೆ. ಒಂದು ಮಗು ಜ್ಞಾನ ಇದ್ದಂಗೆ ಇನ್ನೊಂದು ಮಗು ಇರಲ್ಲ. ಒಂದು ಮಗುವಲ್ಲಿರ್ತಕ್ಕಂಥ ವಿದ್ಯೆ ಇನ್ನೊಂದು ಮಗುವಲ್ಲಿರಲ್ಲ. ಆ ಮಗು ಕೆಲವರು ಬಾಲ್ಯದಲ್ಲೇ ನೋಡಬೇಕು. ಆ ಬಾಲ್ಯದಲ್ಲೇ ಅವರು ಎಲ್ಲ ತರಹ ವಿದ್ವತ್ತಿರುತ್ತೆ. ಅಷ್ಟೇ ಯಾಕೆ, ನಮ್ಮ ಕಾರ್ಯಕ್ರಮದಲ್ಲಿ ನೋಡ್ತಾ ಇರ್ತಿರಲ್ಲ, ಈ ಸರಿಗಮಪ ಆಗಿರಲಿ ಅಥವಾ ಮಕ್ಕಳ ಒಂದು ಎಷ್ಟೋ ಕಾರ್ಯಕ್ರಮಗಳು ಬರುತ್ತವೆ.
ಅಂತಹ ಕಾರ್ಯಕ್ರಮಗಳು ಬಂದರೆ ಆ ಮಕ್ಕಳ ಕಾರ್ಯಕ್ರಮದಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಇಡೀ ಕರ್ನಾಟಕದಾದ್ಯಂತ ನಮ್ಮವ್ರು ಕ್ಯಾಮ್ರಾ ತೊಗೊಂಡು ಓಡಾಡ್ತಾ ಇದ್ದರೆ ಎಷ್ಟು ಜನ ಮಕ್ಕಳು ನಮ್ಮ ಕ್ಯಾಮ್ರಾ ಸರಿ ಆಗ್ತಾರೆ ಗೊತ್ತಾ? ಅವರಿರೋ ಪ್ರತಿಭೆಗಳು ಹೇಗಿರುತ್ತೆ ಗೊತ್ತಾ? ಅದಕ್ಕೋಸ್ಕರನೇ ಹಳ್ಳಿಗಳು ಸುತ್ತಕೊಂಡು ನಮ್ಮ ರಾಜ್ಯದ ಮೂಲೆಗಳಲ್ಲಿ ಸುತ್ತಕೊಂಡು ಬರ್ತಕ್ಕಂಥದ್ದು ಜೀ ಕನ್ನಡ ಕ್ಯಾಮ್ರಾ ಇಟ್ಕೊಂಡು ಯಾಕೆ ಹೋಗ್ತಾರೆ ಅಂದರೆ ಆ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹುಡುಕೊಂಡು ಬರಲಿಕ್ಕೆ. ಅಂದರೆ ಆ ಮಗು ಇದ್ದ ಹಾಗೆ ನನ್ನ ಮಗು ಆಗಬೇಕು ಅನ್ನೋ ಆಸೆ ತಪ್ಪಲ್ಲ ಅದು. ಆದರೆ ಅದಕ್ಕಾಗಿ ಆ ಮಗುವನ್ನು ಹೇಗೆ ತೀಡಬೇಕು ಎಂಬತಕ್ಕಂಥ ಚಿಂತನೆ ಇರಬೇಕು. ಜೊತೆಗೆ ಆ ಮಗುವಿನಲ್ಲೂ ಸಹಿತ ಆ ಪೂರ್ವಜನ್ಮದ ಸುಕೃತ ಇರಬೇಕು. ಕೆಲವು ಮಕ್ಕಳು ನೋಡಿ, ಆ ಮಕ್ಕಳ ಬಾಯಲ್ಲಿ ಬರತಕ್ಕಂತಹ ಆ ಮಂತ್ರಗಳಾಗಿರಲಿ ಅಥವಾ ಆ ಸಂಗೀತ ಆಗಿರಲಿ, ಆ ಗೀತ ಕೀರ್ತನೆಗಳಾಗಿರಲಿ ಅಥವಾ ನಾಟ್ಯ ಆಗಿರಲಿ, ಕೆಲವೊಬ್ಬರಿಗೆ ಸುಮ್ಮನೆ ಒಂದು ಸ್ವಲ್ಪ ಹೇಳಿಕೊಟ್ರೆ ಸಾಕು, ಪಟ್ಟಂತ ಅಭ್ಯಾಸ ಮಾಡಿಬಿಡ್ತಾರೆ ಮಕ್ಕಳು. ಕೆಲವು ಮಕ್ಕಳು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಶಂಖ ಊದ್ಕೊಂಡ್ರು ಶಂಖನ ಮುಟ್ಟೋದು ಸಹಿತ ಇಲ್ಲವು. ಅಂತಹ ಮಕ್ಕಳಿಗೆ ಬಲವಂತ ಮಾಗಸ್ನಾನ ಮಾಡಬಾರ್ದು. ಅವರಿಗೆ ಯಾವ ನಾಲೆಡ್ಜ್ ಇರುತ್ತೆ, ಯಾವುದ್ರ ಬಗ್ಗೆ ಅವರ ಆಸಕ್ತಿ ಇರುತ್ತೆ, ಅದ್ರ ಬಗ್ಗೆ ನಾವು ನೋಡಬೇಕು. ಮಕ್ಕಳ ಆಸಕ್ತಿಯನ್ನು ಅರಿತು ಮನೆಯಲ್ಲಿರ್ತಕ್ಕಂಥ ಪೋಷಕರು ಅದಕ್ಕೆ ಸಹಾಯ ಮಾಡಬೇಕು. ಪಕ್ಕದ ಮನೆಯಲ್ಲಿರ್ತಕ್ಕಂಥ ಮಗು ಡ್ಯಾನ್ಸರ್ ಇದ್ದಾನೆ, ಅವನು ಒಳ್ಳೆ ಡ್ಯಾನ್ಸ್ ಮಾಡ್ತಾನೆ, ಈ ಕಡೆ ಮಗು ಒಳ್ಳೆ ಸಂಗೀತ ಬರ್ತಾ ಇದೆ, ಅದು ಸಂಗೀತದಲ್ಲಿ ಮುಂದಿದೆ, ಮುಂದ್ಗಡೆ ಇರ್ತಕ್ಕಂಥ ಮಗು ಅದು ನಾಟ್ಯವೋ ಅಥವಾ ಇನ್ನೇನೋ ಒಂದು ರೀತಿ ಇದೆ ಅಥವಾ ನಾಟಕ ಚೆನ್ನಾಗಿ ಮಾಡುತ್ತೆ, ನನ್ನ ಮನೆ ಮಗು ಏನೂ ಮಾಡೋದಿಲ್ಲ, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಸುಮ್ಮನೆ ಆಟ ಆಡ್ಕೊಂಡು ಬಿದ್ದಿರುತ್ತೆ ಅಂದರೆ, ಹಾಗಂದೇಟು ಆ 3 ಜನ ಮಕ್ಕಳನ್ನು ನನ್ನ ಮಗುವನ್ನು ತೊಗೊಂಡು ತೋರಿಸಿ ಆ ಮಗುನ ಹೊಡೆಯೋದು ಮಾಡಿದ್ರೆ ಅದು ಸಂಸ್ಕಾರ ಅಲ್ಲ. ಆಸೆ ಇರಬೇಕು, ತಂದೆ ತಾಯಿಗೆ ಆಸೆ ಇರಬೇಕು, ನನ್ನ ಮಗುನೂ ಹಾಗೆ ಆಗಬೇಕು ಅನ್ನೋ ಆಸೆ ಇರಬೇಕು. ಆದರೆ ಇದರ ಪೂರ್ವಜನ್ಮದ ಸುಕೃತ ಹೇಗಿದೆಯೋ? ಪ್ರತಿಯೊಬ್ಬ ಮನುಷ್ಯನ ಹುಟ್ಟು ಅವರ ಪೂರ್ವಜನ್ಮದ ಸುಕೃತದ ಮೇಲಿರುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಪೂರ್ವಜನ್ಮದ ವಾಸನೆ ಅಂತ ಹೇಳ್ತಾರೆ ಕೆಲವರು, ಅದೆಲ್ಲವೂ ಆ ಮಕ್ಕಳಲ್ಲಿರುತ್ತೆ. ನೋಡಿ, ಗರ್ಭದಲ್ಲಿ ಗರ್ಭ ನಿಂತಾಗ ಆಲೋಚನೆ ಮಾಡಿದಾಗ ಆ ಕುಟುಂಬ ಸಂತೋಷ ಪಡುತ್ತೆ. ನನ್ನ ಹೆಂಡತಿಗೆ ಇವತ್ತು ಗರ್ಭ ನಿಂತಿದೆ, ನಮಗೂ ಒಂದು ಸಂತಾನ ಆಗುತ್ತೆ, ಒಂದು ಹೆಣ್ಣಾಗಲಿ ಗಂಡಾಗಲಿ ಮುದ್ದಾದಂಥ ಒಂದು ಮಗು ನಮ್ಮ ಮನೆಗೆ ಬರುತ್ತೆ ಅಂತ ಅಲ್ಲಿಂದ ಗಂಡ ಹೆಂಡತಿ ಇಬ್ಬರು ಆಸೆ ಕಟ್ಕೊಳ್ತಾರೆ. ತಪ್ಪಲ್ಲ ಅದು. ಅದು 9 ಮಾಸ ತುಂಬಿದ ನಂತರ ಆ ಮಗು ಡೆಲಿವರಿ ಆದಮೇಲೆ ತನ್ನ ಆಟ ಪಾಠಗಳನ್ನು, ತನ್ನ ಇರ್ತಕ್ಕಂಥ ರೀತಿಗಳನ್ನು ಅದು ಮತ್ತೊಂದು ಥರ ತೋರಿಸ್ತಾ ಹೋಗುತ್ತೆ. ಕೆಲವು ಮಕ್ಕಳು ನೋಡಿ, ಇನ್ನೂ ಹಾಸಿಗೆ ಮೇಲೆ ಇರುವಾಗಲೇ ಅದು ಆಟ ಪಾಠ, ನಗುಮುಖ, ಅವೆಲ್ಲ ಸ್ಮೈಲಿಂಗ್ ನೋಡಿದ್ರೆ ಯಾರಾದರೂ ಮಗು ನೆತ್ಕೋಬೇಕು ಅನಿಸುತ್ತೆ. ಒಂದಷ್ಟು ಮಕ್ಕಳು ನಗೋದು ಇಲ್ಲ, ಅಳೋದು ಇಲ್ಲ, ಏನೋ ವಿಚಿತ್ರ ವರ್ತನೆ ಮಾಡ್ತಿರುತ್ತೆ. ಇನ್ನಷ್ಟು ಮಕ್ಕಳಿರುತ್ತೆ, ಅದರ ಆಕ್ಟಿವಿಟಿ ನೋಡ್ತಾ ಇದ್ದರೆ, ಅದರಲ್ಲಿರ್ತಕ್ಕಂಥ ಒಂದು ಸ್ಪೀಡು, ಆ ಒಂದು ಮನೆ ಪರಿಸ್ಥಿತಿ ನೋಡಿದ್ರೆ ಭಯ ಆಗ್ತಾ ಇರುತ್ತೆ. ಇದೆಲ್ಲ ಯಾಕಾಗತ್ತೆ? ಆ ಚಿಕ್ಕ ಮಕ್ಕಳಿಗೆ ಯಾರೂ ಪಾಠ ಮಾಡಲ್ಲ, ಆದರೆ ಅದರ ಪೂರ್ವಜನ್ಮದ ಸಂಸ್ಕಾರ ಅಂತ ಇರುತ್ತಲ್ಲ, ಅದನ್ನು ಭಗವಂತ ಜೊತೆಯಲ್ಲಿಟ್ಟೆ ಕಳಿಸಿರ್ತಾನೆ. ಅದಕ್ಕಾಗಿ ಪಕ್ಕದ ಮನೆ ಮಕ್ಕಳನ್ನು ನೋಡಿ ನಮ್ಮನೆ ಮಕ್ಕಳ ಬಗ್ಗೆ ಚಿಂತನೆ ಮಾಡೋದು ಬೇಡ. ನಮ್ಮನೆ ಮಕ್ಕಳನ್ನು ನಾವು ಹೇಗೆ ತಯಾರು ಮಾಡಬೇಕು ಅನ್ನತಕ್ಕಂಥದ್ರ ಅರಿವನ್ನು ಇಟ್ಕೊಂಡ್ರೆ ಸಾಕು. ಅದು ಮಾಡೋದು ಬಹಳ ಉತ್ತಮ. ಒಳ್ಳೆಯದಾಗಲಿ, ಶುಭವಾಗಲಿ. ಸುನಭಾಮ ಸೋಮಮರಾಧೀತೋ ನಿದಹಾತಿ ವೇದಾಃ ಸನಃಪರ್ಷತು ದುರ್ಗಾಣಿ ವಿಶ್ವಾ ನಾವೇವ ಸಿಂಧುಂ ದರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂತಮಸಾಜ್ವಲಂತಿ ವೈಲೋಚನೀಂ ಕರ್ಮಬಲೇ ದುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೇಂ ಸುತರಸೆ ನಮಃ. ಅಮೃತಪ್ಪ ಮುತ್ಯಾರವರ ಈ ನಿತ್ಯ ಕೈಂಕರ್ಯದ ಸೇವೆ ಇದೆಯಲ್ಲ, ಸಾಕಷ್ಟು ವರ್ಷಗಳಿಂದ ದೇವಿಯ ಆರಾಧನೆ ಮಾಡಿಕೊಂಡು ಉಪಾಸನೆ ನಡೆಸಿಕೊಂಡು ಬಂದಿದ್ದಾರೆ. ಇವತ್ತು ಮಂತ್ರದೀಕ್ಷೆಯನ್ನು ತೆಗೆದುಕೊಂಡು ಒಂದು ವಿಶೇಷವಾಗಿರ್ತಕ್ಕಂಥ ಆಸ್ಥಾನದಲ್ಲಿ ತನ್ನದೇ ಆದಂತಹ ಒಂದಷ್ಟು ಮಠದ ಒಂದು ಸಾಂಪ್ರದಾಯಬದ್ಧವಾದಂಥ ಆಚರಣೆಯನ್ನು ಮಾಡಿ ಬರ್ತಕ್ಕಂತಹ ಭಕ್ತರಿಗೆ ಇನ್ನಷ್ಟು ಧಾರ್ಮಿಕವಾದಂತಹ ವಿಚಾರಗಳನ್ನು ಉಣಬಡಿಸೋದಕ್ಕಾಗಿ ಒಂದು ಸುಂದರವಾದಂಥ ಸಂಸ್ಥಾನವನ್ನು ನಿರ್ಮಿಸಿದ್ದಾರೆ. ಆ ಸುಂದರವಾದಂತಹ ಸಂಸ್ಥಾನದ ನಿರ್ಮಾಣ, ಆ ಸಂಸ್ಥಾನದಲ್ಲಿ ತಮ್ಮದೇ ಆದಂತಹ ಒಂದು ಆಧಿಪತ್ಯವನ್ನು ನಡೆಸಿ ಅಲ್ಲಿ ಬರ್ತಕ್ಕಂತಹ ಭಕ್ತರಿಗೆ ಹರಿಸಿ ಆಶೀರ್ವದಿಸಲಿಕ್ಕಾಗಿ ಇವತ್ತು ಪ್ರತ್ಯೇಕವಾದಂತಹ ಒಂದು ವಿಶೇಷವಾದಂತಹ ಮಂತ್ರದೀಕ್ಷೆಯೊಂದಿಗೆ ಭಗವತಿಯನ್ನು ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಈ ಒಂದು ಶುಭ ಕಾರ್ಯಕ್ಕೆ ನಾವು ಸಹಿತ ಬರ್ತಿದ್ದೇವೆ. ಎಲ್ಲರೂ ಸಹಿತ ಬಂದು ಭಗವತಿಯ ಅನುಗ್ರಹವನ್ನು ಅಪೇಕ್ಷೆ ಪಡ್ತಾ ಇದ್ದೀವಿ.
ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡಿ, ಅಮ್ಮ ನಡೀತಿರ್ತಕ್ಕಂಥ ಈ ಶುಭ ಕಾರ್ಯಕ್ರಮಕ್ಕೆ ನಿನ್ನ ಅನುಗ್ರಹದಿಂದ ಇನ್ನು ಮುಂಬರ್ತಕ್ಕಂತಹ ದಿನದಲ್ಲಿ ಬೀದರ್ ಮತ್ತು ಸುತ್ತಮುತ್ತ ಭಾಗದಲ್ಲಿರ್ತಕ್ಕಂಥ ಎಲ್ಲರೂ ಭಕ್ತರು ಸಾಮೂಹಿಕವಾಗಿ ಒಂದು ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ. ಎಲ್ಲರ ಪ್ರಾರ್ಥನೆಗೆ ನಿನ್ನ ಅನುಗ್ರಹದಿಂದ, ನಿನ್ನ ಆಶೀರ್ವಾದದಿಂದ ಲೋಕ ಕಲ್ಯಾಣಾರ್ಥವಾಗಿ ರೈತರಿಗೂ, ಯೋಧರಿಗೂ ಹಾಗೂ ಸಮಸ್ತರಿಗೂ ಸಹಿತ ಅನುಗ್ರಹ ಕೊಡುವಂಥದ್ದಾಗಬೇಕು. ಭಗವತಿಯ ಅನುಗ್ರಹವನ್ನು ಪಡೆದು ಇವತ್ತು ನಡೀತಿರ್ತಕ್ಕಂಥ ಈ ಧಾರ್ಮಿಕವಾದಂಥ ಕಾರ್ಯಕ್ರಮ ರಾಜ್ಯ, ದೇಶ ಎಲ್ಲ ಕಡೆಯಿಂದಲೂ ಸಹಿತ ಸಾಕಷ್ಟು ಭಾಗಗಳಿಂದ ಬಂದಿರತಕ್ಕಂಥ ಎಲ್ಲ ಭಕ್ತ ಮಹಾಶಯರಿದ್ದಾರೆ. ಅವರೆಲ್ಲರ ಸಮ್ಮುಖದಲ್ಲಿ ಮಂತ್ರದೀಕ್ಷಾ ಕಾರ್ಯಕ್ರಮ, ಹಾಗೆ ಬರ್ತಕ್ಕಂತಹ ಒಂದು ಸುಮಂಗಲಿತನದ ವಿಶೇಷವಾಗಿರ್ತಕ್ಕಂಥ ಅರಿಶಿನ ಕುಂಕುಮವನ್ನು ಬರ್ತಕ್ಕಂಥ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಡುವಂತಹ ಈ ಅದ್ಭುತವಾದಂಥ ಕಾರ್ಯಕ್ರಮ ಇದು ನಿನ್ನ ಘನ ನೇತೃತ್ವದಲ್ಲಿ ನಡೆಯಬೇಕು. ಎಷ್ಟೇ ಆದರೂ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ದೇವತಾರಾಧನೆ, ದೇವರ ಪೂಜೆ, ವಿಶೇಷವಾಗಿರ್ತಕ್ಕಂಥ ಆರಾಧನೆ ಅಂದರೆ ಅದಕ್ಕೆ ಅದರದೇ ಆದಂತಹ ಶಕ್ತಿ ಇದೆ. ಅಂತಹ ಅದ್ಭುತವಾದಂಥ ಶಕ್ತಿಯನ್ನು ಅನುಗ್ರಹಿಸಬೇಕು, ನಿನ್ನ ಆಶೀರ್ವಾದ ನಡೆಸಬೇಕು ಅಂತ ಹೇಳಿ ದೇವರನ್ನು ಪ್ರಾರ್ಥನೆ ಮಾಡ್ತಾ ವೈಷ್ಣವ ದೇವಿಯಲ್ಲಿ ಮತ್ತೊಮ್ಮೆ ಎಲ್ಲರೂ ಪ್ರಾರ್ಥನೆ ನಡೆಸೋಣ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಾವಹ ತಾಮಾವಹ ಜಾತವೇದೋ ಲಕ್ಷ್ಮೀರ್ಮನಪಗಾಮಿನೀಂ ಯಸ್ಯಾಂ ಹಿರಣ್ಯಮಿಂದೇಹಂ ಗಾವಶುಂಭರಶಾರ್ಹಂ ಅಶ್ವಪೂರ್ವಾನ್ ಋತಮಧ್ಯಾಮಸ್ತಿನಾದ ಪ್ರಮೋದಿನೀಂ ಶ್ರಿಯಂ ದೇವೀಂ ಹುಕ್ಪಯೇಂ ಶ್ರೀರ್ಮಾ ದೇವೀಂ ಶುತಾಂ ಕಾಂಸೋಸ್ಮಿತಾಂ ಹಿರಣ್ಯಪ್ರಾಕಾರಾಂ ಆರ್ದ್ರಾಂ ಜಲಂತೀಂ ತೃಪ್ತಾಂ ದರ್ಪಯಂತೀಂ ಪದ್ಮೇ ಸ್ಥಿತಾಂ ಪದ್ಮವರ್ಣಾಂ ತ್ವಾಮಿಹಾಪತ್ವಯೇ ಶ್ರಿಯಂ. ಓಂ ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀ ಮಹಾಸರಸ್ವತ್ಯಾತ್ಮಿಕ ತ್ರಿಶಕ್ತಿ ಸ್ವರೂಪಿಣ್ಯಾದಿ ಶ್ರೀ ವೈಷ್ಣವ ದೇವಿ ದೇವತಾಭ್ಯೋ ನಮಃ. बसवेश्वर महाराज की, बसवेश्वर महाराज की, बसवेश्वर महाराज की. ಕಾಯಕವೇ ಕೈಲಾಸ ಅಂತಹ ಅದ್ಭುತವಾದಂತಹ ನುಡಿಯನ್ನು ಹೇಳಿದ್ದು. ಹಾಗೆ ಮನಸ್ಸಿನ ಸ್ಥಿತಿ ಎಲ್ಲರನ್ನೂ ಸಮಂಜಸವಾಗಿರಬೇಕು, ಎಲ್ಲರೂ ಸಮಬಾಳತ್ವದಲ್ಲಿರಬೇಕು, ಅದ್ಭುತವಾದಂಥ ಚಿಂತನೆಯಲ್ಲಿ ನೋಡಿದಂಥದ್ದು ಬಸವೇಶ್ವರ ಮಹಾರಾಜರು. ಅಂತಹ ಬಸವಣ್ಣನವರ ನುಡಿಮುತ್ತುಗಳು ಸಾಕಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಉತ್ತರ ಕರ್ನಾಟಕದ ಕಡೆ ಈ ಭಾಗಕ್ಕೆ ಬಂದಾಗ ಬಸವಣ್ಣವರಾಗಲಿ ಅಥವಾ ಈ ಒಂದು ದೇಶಕ್ಕಾಗಿ, ನಾಡಿಗಾಗಿ ಅಥವಾ ಸಮಾಜದ ಉದ್ಧಾರಕ್ಕಾಗಿ ಧರ್ಮ, ಸಂಸ್ಕೃತಿ, ಸಂಪ್ರದಾಯಬದ್ಧವಾದಂತಹ ಜೀವನಕ್ಕೆ ಹಾಕುವಂಥ ಪ್ರತಿಯೊಂದು ಹೆಜ್ಜೆಗಳಿಗೂ ಸಹಿತ ದುಡಿದಿರ್ತಕ್ಕಂಥವರು, ಶ್ರಮಿಸಿರ್ತಕ್ಕಂಥವರು ಸಾಕಷ್ಟು ಜನ ಇದ್ದಾರೆ. ಅಂತಹವರಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥದ್ದು ಬಸವಣ್ಣನವರು. ಅಂತಹ ಬಸವಣ್ಣನವರ ಪುತ್ಥಳಿಕೆಗೆ ಒಂದು ಪುಷ್ಪಮಾಲೆಯನ್ನು ಹಾಕಿ ಅವರಿಗೆ ಒಂದು ಗೌರವ ಸಲ್ಲಿಸ್ತಕ್ಕಂತಹದ್ದು, ಜೊತೆಗೆ ಅವರ ಆಶೀರ್ವಾದ ಎಲ್ಲರಿಗೂ ಬೇಕು ಅಂತ ಅಪೇಕ್ಷೆ ಪಡ್ತಕ್ಕಂಥದ್ರಲ್ಲಿ ಖಂಡಿತ ತಪ್ಪಲ್ಲ. ಭಗತ್ ಸಿಂಗ್ ಅನ್ನತಕ್ಕಂಥ ಒಬ್ಬ ಮೇರು ವ್ಯಕ್ತಿಗೆ ಗೌರವ ಸಮರ್ಪಣೆ ಮಾಡ್ತಕ್ಕಂಥದ್ದಿದೆಯಲ್ಲ, ಅದರಷ್ಟು ಆನಂದ ಮತ್ತೊಂದಿಲ್ಲ. ಯಾಕೆಂದರೆ ಕ್ರಾಂತಿವೀರ, ಜೊತೆಗೆ ಸ್ವತಂತ್ರಕ್ಕಾಗಿ ಹೋರಾಡ್ತಕ್ಕಂಥವ್ರು. ಇಂತಹ ಒಬ್ಬ ಮೇರು, ಅಂತಹ ಒಂದು ಒಳ್ಳೆ ಮನಸ್ಥಿತಿ ಇರತಕ್ಕಂತಹ ಭಗತ್ ಸಿಂಗ್ಗೆ ಒಂದು ಪುಷ್ಪಮಾಲೆಯನ್ನು ಅರ್ಪಣೆ ಮಾಡಿ ಒಂದು ಗೌರವ ಸಲ್ಲಿಸಿದ್ದು ನನಗಂತೂ ಬಹಳ ಆನಂದ ಇದೆ. ಈ ಒಂದು ಸುಂದರವಾದ ಕ್ಷಣವನ್ನು ನೋಡಿದಂಥ ನೀವು ಸಹಿತ ಧನ್ಯರಿ ಅಂತಲೇ ಹೇಳ್ತೇನೆ. ಎಲ್ಲರಲ್ಲೂ ಒಂದು ಐಕ್ಯತೆ ಇರಬೇಕು, ಒಂದು ಒಗ್ಗಟ್ಟಿರಬೇಕು, ಯಾರೊಬ್ಬರಲ್ಲೂ ಸಹಿತ ಮೇಲು ಕೇಳು ಎಂಬತಕ್ಕಂಥದ್ದು ಇರಬಾರ್ದು, ಎಲ್ಲರನ್ನೂ ಸಭಾಳತ್ವದಲ್ಲಿ ಕಾಣಬೇಕು ಎಂಬತಕ್ಕಂಥ ಚಿಂತನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರದ್ದು. ಹಾಗಾಗಿ ಅಂಬೇಡ್ಕರ್ ಅವರ ತತ್ವಗಳು, ಜೊತೆಗೆ ಭಾರತದ ಸಂವಿಧಾನವನ್ನು ರಚನೆ ಮಾಡತಕ್ಕಂತಹದ್ದು, ಅಂತಹ ಒಂದು ಗೌರವಾನ್ವಿತವಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ಗೌರವಿಸ್ತಕ್ಕಂತಹದ್ದು ಅದು ನಮ್ಮ ಪೂರ್ವಜರ ಪುಣ್ಯವೇ ಸರಿ.
ಅಂಧಕಾರವ ನೀಗಲು ಬಂದ ಬಂಧುವು ನೀ. ವಿದ್ಯಾರ್ಥಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ. ಸೋಲುತ್ತಿರುವ ಮನಗಳ ನೋಡಿ ಗೆಲುವನ್ನು ತರಿಸುವ ಸಾರಥಿ ನೀ. ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ. ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ. ಹೇ ಮಹರ್ಷಿ ಹೇ ತಪಸ್ವಿ ನೀ ಜ್ಞಾನದಾತನು. ಹೇ ಮಹರ್ಷಿ ಹೇ ತಪಸ್ವಿ ನೀ ಶಾಂತಿ ದೂತನು. ಸ್ವರತ ರಂಗದಲ್ಲಿ ಕಣ್ಣ ರೇಖೆಯಲ್ಲಿ ತಿಳಿಯುವೆ ಮನುಜನ ಕಷ್ಟಗಳ. ಸ್ವರತ ರಂಗದಲ್ಲಿ ಕಣ್ಣ ರೇಖೆಯಲ್ಲಿ ತಿಳಿಯುವೆ ಮನುಜನ ಕಷ್ಟಗಳ. ಸುಲಭ ರೀತಿ ಪರಿಹಾರ ತಿಳಿಸಿ ನೀಡುವೆ ನಮಗೆ ನೆಮ್ಮದಿಯ. ಗುರು ನೆಮ್ಮದಿಯ ನೀಡುವೆಯ ನಮ್ಮ ಆರಾಧನೆಯ ನೀ ಸ್ವೀಕರಿಸುವೆಯ. ಗುರು ನೆಮ್ಮದಿಯ ನೀಡುವೆಯ ನಮ್ಮ ಆರಾಧನೆಯ ನೀ ಸ್ವೀಕರಿಸುವೆಯ. ಹೇ ಮಹರ್ಷಿ ಹೇ ತಪಸ್ವಿ ನೀ ಜ್ಞಾನದಾತನು. ಹೇ ಮಹರ್ಷಿ ಹೇ ಅಮೃತಪ್ಪ ಮುತ್ಯರವರ ವಿಶೇಷವಾಗಿರ್ತಕ್ಕಂಥ ಮಂತ್ರೋಪದೇಶದ ಕಾರ್ಯಕ್ರಮ. ಭಗವತಿಯ ಅನುಷ್ಠಾನ. ಯಾವಾಗ ವ್ಯಕ್ತಿ ತಾನು ಹಾಕುವಂಥ ಹೆಜ್ಜೆಯನ್ನು ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಧರ್ಮ ಮಾರ್ಗದಲ್ಲಿ ನಡೀತಾರೋ ಅವತ್ತೇ ಎಲ್ಲ ಗುಣಗಳನ್ನು ಸಹಿತ ದೇವಿಯಲ್ಲಿ ಉಪಾಸನೆ ಮಾಡ್ಕೊಳ್ತಕ್ಕಂಥದ್ದು, ದೇವಿಯ ಕೃಪಾಶೀರ್ವಾದಕ್ಕೆ ಪಾತ್ರರಾಗ್ತಾರೆ. ಏನೇ ಆದರೂ ಈ ಪ್ರಾಂತ್ಯದಲ್ಲಿರ್ತಕ್ಕಂಥ ಗೋ ಆಶ್ರಮ ಸಾಕಷ್ಟು ಗೋವುಗಳನ್ನು ಸಂರಕ್ಷಣೆ ಮಾಡ್ತಿರ್ತಕ್ಕಂಥದ್ದು. ವಿಶ್ವಮಾತೆ ಗೋಮಾತೆ. ಎಲ್ಲಿ ಗೋವಿನ ವಿಶೇಷವಾದಂಥ ರೀತಿಯ ಆದ್ಯತೆ ಇರುತ್ತೋ, ಗೋ ಸಂರಕ್ಷಣೆ ಆಗುತ್ತೋ ಆ ಪ್ರಾಂತ್ಯ ಯಾವತ್ತೂ ಸಮೃದ್ಧಿತನವಾಗಿರುತ್ತೆ. ಬಹುಶಃ ಆ ಒಂದು ಸಮೃದ್ಧಿತನದ ಸಂಕೇತವೇ ಇರಬೇಕು. ಅಲ್ಲಿ ವಿಶೇಷವಾಗಿರ್ತಕ್ಕಂಥ ನದಿ ಹರಿತಾ ಇದ್ದಂಥದ್ದು. ಆ ನದಿಗೆ ಒಂದು ಮರದ ಭಾಗವನ್ನು ಅರ್ಪಣೆ ಮಾಡಿದಾಗ ನನಗಂತೂ ಬಹಳ ಸಂತೋಷ ಆಯಿತು. ಈ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಈ ನಿಮ್ಮ ಮಹರ್ಷಿ ಆನಂದ್ ಗುರುಜಿಯವ್ರ ಕೈಯಲ್ಲಿ ನಡೆಸಿದ್ರಲ್ಲ, ಅದು ನನ್ನ ಪೂರ್ವಜನ್ಮದ ಪುಣ್ಯ ಅಂತ ತಿಳ್ಕೊಂಡಿದ್ದೇನೆ. ಹಾಗೆ ಸಾಕಷ್ಟು ಜನ ಯತಿಗಳು ಆಗಮಿಸಿದ್ದಾರೆ. ಪಕ್ಕದ ರಾಜ್ಯ ಆಂಧ್ರದಿಂದಲೂ ಬಂದಿದ್ದಾರೆ, ಮಹಾರಾಷ್ಟ್ರದಿಂದಲೂ ಬಂದಿದ್ದಾರೆ. ಏನೇ ಆದರೂ ಇಷ್ಟೆಲ್ಲ ಜನಗಳ ವಿಶೇಷವಾಗಿರ್ತಕ್ಕಂಥ ಆ ಪ್ರೀತಿ ವಿಶ್ವಾಸವನ್ನು ಸಂಪಾದನೆ ಮಾಡಿಕೊಂಡಿರ್ತಕ್ಕಂಥ ನನ್ನ ಆತ್ಮೀಯರಿಗೆ ವಿಶೇಷವಾಗಿರ್ತಕ್ಕಂಥ ದೈವಿ ಕಳೆ ಮತ್ತು ದೈವಿ ಶಕ್ತಿ ಇರೋದ್ರಿಂದ ಇಷ್ಟು ಜನಗಳನ್ನು ಆಕರ್ಷಣೆ ಮಾಡುವಂಥ ಶಕ್ತಿ ಆಯಿತು. ಏನೇ ಆದರೂ ಮಂತ್ರಕ್ಕಾಗಲಿ ತಂತ್ರಕ್ಕಾಗಲಿ ಯಂತ್ರಕ್ಕಾಗಲಿ, ಮಂತ್ರ ತಂತ್ರ ಯಂತ್ರ ಇದೆಲ್ಲವೂ ಸಹಿತ ಮನುಷ್ಯನ ಏಳಿಗೆಗಾಗಿ, ಮನುಷ್ಯನ ಅಭಿವೃದ್ಧಿಗಾಗಿ. ಅಭಿವೃದ್ಧಿ ಅಂತಕ್ಕಂಥದ್ದು ನಿತ್ಯೋತ್ಸವ ಆಗಬೇಕು. ಹಾಗೆ ಭಗವತಿಯನ್ನು ನಿತ್ಯ ಆರಾಧನೆ ಮಾಡಬೇಕು. ನವರಾತ್ರಿಗೆ ಮಾತ್ರ ಅಲ್ಲ, ಭಗವತಿ ಅಮ್ಮ ಅಂದಾಗ ಮನುಷ್ಯನ ದಿನದ 24 ಗಂಟೆ ವರ್ಷದ 365 ದಿವಸ ದೇವಿಯ ಆರಾಧನೆ ಆಗಬೇಕು. ಅಮ್ಮ ಎಂಬತಕ್ಕಂಥ ಪದದಲ್ಲಿ ಅಂತಹ ಅದ್ಭುತವಾದಂಥ ಶಕ್ತಿ ಇದೆ. ಅಂತಹ ಶಕ್ತಿಯುತವಾದಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವನ್ನು ತಾವು ನೋಡ್ತಾ ಇದ್ದೀರಿ. ಹಾಗೆ ಆ ದೇವಿಯ ಪ್ರಾರ್ಥನೆ ಮಾಡಲಿಕ್ಕಾಗಿ ಬಂದಂಥ ಸುಮಂಗಲಿಯರಿಗೆ ಮಡಲಕ್ಕಿಯನ್ನು ಕೊಟ್ಟು ಉಡಿ ತುಂಬುವಂಥ ಕಾರ್ಯಕ್ರಮಕ್ಕಾಗಿ ಸಾಕಷ್ಟು ಜನ ಮಹಿಳೆಯರು ಬಂದಿದ್ದಾರೆ, ಆಗಮಿಸಿದ್ದಾರೆ.